मोहान्तकारः मज्जोन्मज्जच्चघोरे ह्यसकृतुवदनो सन्मचित्तासने मे यत्पादाभाषितानां श्रुतिशमविनयं प्राप्तिरुग्राह्यमोघा तत्पादो पावनीयो भवभयविनुदो सर्वभावैर्नमस्ये गल्लोला प्रज्ञा लोकभाषा प्रज्ञा लोकभाषा प्रतिहति गमवत् प्रतिहति मगवत् स्वार्थ मोहांधकारः स्वार्थ मोहांधकारः प्रतिहति मगवत् स्वार्थ मोहांधकारः मज्जोन्मज्जश्च घोरे ह्यसत् मज्जोन्मज्जश्च घोरे घोरे ह्यसदुर्गु ಫ್ರೆಂಡ್ ಇದಾರೆ ಕಟ್ರೆ ಅಲ್ಲಿ ಮಜ್ಜೋನ್ಮಜ್ಜಚ್ಚ वन्देहं सच्चिदानन्दं यतिवर्यं महामुनिं वेदवेदान्तदारज्ञं सद्गुरुं प्रणतोऽस्म्यहं सदाहं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः। मुन्नूर एवं अन्योन्य विरुद्धत्वात् संसार कारणानि रागद्वेष दोषास्पदानि प्रावादुकानां दर्शनानि हरटे मल्लरो दर्शन प्रावादुकರು ಅಂದ್ರೆ ಸುಮ್ಮನೆ ಅರ್ಥ ಇಲ್ಲದೆ ಮಾತಾಡೋರು ಪ್ರಾವಾದಕರು ಅವರು ಹೀಗೆ ಪರಸ್ಪರ ಒಬ್ಬರು ಇದಾನೆ ಇಲ್ಲ ಒಂದು ಪಕ್ಷದ ಇದಾನೆ ಒಂದು ಪಕ್ಷದ ಇಲ್ಲ ಇಲ್ಲವೇ ಇಲ್ಲ ಅಂತ ನಾಲ್ಕು ಪಕ್ಷ ಅಸ್ತಿ ನಾಸ್ತಿ ಅಸ್ತಿ ನಾಸ್ತಿ 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 ಇದು ಒಂದಕ್ಕೊಂದು ಅನ್ಯೋನ್ಯ ವಿರುದ್ಧ ಡೆಡ್ಲಿ ಎಗ್ನಿಸ್ಟ್ ಕಂಪ್ಲೀಟ್ ಫೂಲ್ ವಿರುದ್ಧ ನಾನು ಒಪ್ಪಲ್ಲ ಅದನ್ನು ಒಪ್ಪಲ್ಲ ಅನ್ಯೋನ್ಯ ವಿರುದ್ಧವಾದದ್ದಾಗಿರುವಂಥದ್ದಾಗಿರುವುದರಿಂದ ಸಂಸಾರಕ್ಕೆ ಕಾರಣವಾಗಿರುವಂಥವುಗಳು ಆ ದರ್ಶನ ಕಡೆ ಹೋಗಬೇಡಿ ಇದಾನಿಂದ ವಾದ ಮಾಡೋದು ಇಲ್ಲ ಅಂತ ವಾದ ಮಾಡೋದು ಅದಕ್ಕೆ ಹೋಗಬೇಡಿ ಅನ್ಯೋನ್ಯ ವಿರುದ್ಧವಾಗಿರುವಂತಹದ್ದಾದ್ದರಿಂದ ಆ ದರ್ಶನ ವಿಚಾರವು ಸಂಸಾರಕ್ಕೆ ಕಾರಣವಾಗಿದೆ ಅಷ್ಟೇ ಅಲ್ಲ ರಾಗದ್ವೇಷಕ್ಕೆ ಆಸ್ಪದ ಆಶ್ರಯ ರಾಗದ್ವೇಷಕ್ಕೆ ಹೆಚ್ಚು ಮಾಡ್ತದೆ ತಮ್ಮರನ್ನ ಹೆಚ್ಚು ಮಾಡ್ಕೊಳ್ಳೋದು ಅವರನ್ನು ಬೈಯೋದು ಅನ್ನೋದು ಇದನ್ನ ಮಾಡೋದು ಈ ಪ್ರಾವಾದಿಕವಾದ ಈ ವಾದಿಗಳ ಕಲ್ಪನೆ ದರ್ಶನವು ಈ ರೀತಿ ಇದೆ ಆ ದರ್ಶನವು ಆ ರೀತಿ ಆಗಿದೆ ಆದ್ದರಿಂದ ಅದನ್ನ ದೂರ ಇದೆ ನೀವು ಮುಕ್ಷುಗಳು अतः मिथ्यादर्शनानि तानि इति तज्जुक्तिभिरेव दर्शयित्वा चतुष्कोटिवर्जितत्वात् रागादिदोष अनास्पदम् स्वभावशान्तम् अद्वैतदर्शनमेव सम्यक् दर्शनम् इत्युपसंहतम् ಆದ್ದರಿಂದ तानि मिथ्यादर्शनानि तानि कानि चतुष्कोटि युक्तानि यानि दर्शनानि सन्ति तानि सर्वाणि असम्यक् दर्शनानि ಅನ್ನೋದನ್ನ ಅವರ ಯುಕ್ತಿಗಳಿಂದಲೇ ಅವರು ಹೇಳುವ ನ್ಯಾಯ ಯುಕ್ತಿ ದೃಷ್ಟಾಂತಗಳಿಂದಲೇನೆ ಅದು ಅದನ್ನು ದೋಷವುಳ್ಳದ್ದು ಅಂತ ತೋರಿಸ್ಕೊಟ್ಟು ನಾವು ಹೇಳುವಂತಹ ಪರಮಾರ್ಥ ಇದೆಯಲ್ಲ ಇದು ಚತುಷ್ಕೋಟಿ ವರ್ಜಿತ ಇದೆ ಅನ್ನೋದಕ್ಕೂ ಸಂಬಂಧಪಟ್ಟಿಲ್ಲ ಇಲ್ಲ ಅನ್ನೋದಕ್ಕೂ ಇಲ್ಲ ಇದ್ದು ಇಲ್ಲ ಇಲ್ಲವೇ ಇಲ್ಲ ಅನ್ನೋದು ಎಲ್ಲಕ್ಕೂ ಸಾಕ್ಷಿಯಾಗಿ ಸರ್ವಾತೀತವಾಗಿ ಸ್ವತಂತ್ರವಾಗಿ ಸರ್ವವ್ಯಾಪಕವಾಗಿ ಪರಿಪೂರ್ಣವಾದ ತತ್ವ ಇದು
ರಾಗದ್ವೇಷವೇ ಮುಂತಾದ ದೋಷಕ್ಕೆ ಆಸ್ಪದವನ್ನು ಕೊಡದೇ ಇರತಕ್ಕದ್ದು, ಸ್ವಭಾವದಿಂದಲೇ ಶಾಂತವಾಗಿರ್ತಕ್ಕದ್ದು. ಇಂಥ ಅದ್ವೈತ ದರ್ಶನವನ್ನೇ ಸಮ್ಯಕ್ ದರ್ಶನ ಎಂಬುದಾಗಿ ತಿಳಿಯಬೇಕು. ಅದೇ ಸಮ್ಯಕ್ ದರ್ಶನ, ಯಾ ದರ್ಶನ ಅಂಥೇಳಿ ಈ ರೀತಿ ಹೇಳುತ್ತಾ ಇದನ್ನ ಉಪಸಂಹಾರ ಮಾಡಿದ್ದಾಯಿತು. ಉಪಸಂಹಾರ ಮಾಡೋದು ಏನೋ ಕನ್ಕ್ಲೂಷನ್, ಇಂಗ್ಲಿಷ್ ಶಬ್ದ ಆಗುತ್ತೆ ಅಷ್ಟೇ. ಅದನ್ನ ಈ ರೀತಿ ತೀರ್ಮಾನ ಮಾಡಿದ್ದಾಯ್ತು ಅಂತ ಇತ್ಯರ್ಥ ಮಾಡಿದ್ದಾಯ್ತು. ಅಥ ಇದಾನೀಂ ಸ್ವಪ್ರಕ್ರಿಯಾ ಪ್ರದರ್ಶನಾರ್ಥ ಆರಂಭ. ಸ್ವಪ್ರಕ್ರಿಯಾ ಪ್ರದರ್ಶನಾರ್ಥ ಆರಂಭ. ಇಲ್ಲಿಂದ ಮುಂದಕ್ಕೆ ನಮ್ಮ ಪ್ರಕ್ರಿಯೆ ಏನು ಅಂತ ಬ್ರೀಫ್ ಆಗಿ ಆಲ್ಮೋಸ್ಟ್ ಎಲ್ಲ ಹೇಳ್ಬಿಟ್ಟಿದ್ದೀರಿ. ಆದ್ರೂ ಕೂಡ ಕೊನೆಗೊಂದ್ಸಲ ಉಪಸಂಹಾರ ಮಾಡಬೇಕಾದಾಗ ಸಂಕ್ಷಿಪ್ತವಾಗಿ ನಮ್ಮ ಪ್ರಕ್ರಿಯೆ ಏನು, ನಮ್ಮ ದರ್ಶನ ಏನು ಅನ್ನೋದನ್ನ ಗ್ಯಾಪ್ ಮಾಡ್ಕೊಳಕ್ ಅನುಕೂಲವಾಗುವ ಹಾಗೇನೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಕೇಳಿ ಅಂತ ಹೇಳಿ ಮಾಡ್ತಾರೆ. ಯಾಕೆಂದ್ರೆ ಚದುರಿ ಹೇಳಿ ಅಲ್ಲಿ ಇಲ್ಲಿ ಒಂದಷ್ಟು ವಿಚಾರ ಹೇಳ್ಬಿಟ್ಟಿದ್ರೆ ಆ ಮುಮುಕ್ಷುಗಳಿಗೆ ಅಲ್ಲೊಂಚೂರು ಹೇಳ್ತಾರೆ, ಇಲ್ಲೊಂಚೂರು ಹೇಳ್ತಾರೆ, ಮತ್ತೆ ಖಂಡನೆ ಮಾಡ್ತಾರೆ, ಮತ್ತೆ ಅದನ್ನ ಹೇಳ್ತಾರೆ, ಮತ್ತೆ ಸೃಷ್ಟಿ ಏನೇನೋ ಹೇಳ್ತಾರಪ್ಪ. ಒಂದು ಐಕಮತ್ಯ ಇಲ್ಲ ಅಂತ ಅನಿಸ್ಬಿಡ್ಬೋದು ಸಾಮಾನ್ಯ ಜನರಿಗೆ. ಅದರಿಗೆ ಒಂದು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ, ಗ್ಯಾಪ್ ಮಾಡ್ಕೊಳ್ಳೋಕೆ ಅನುಕೂಲವಾಗುವ ಹಾಗೇನೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಅಂತ ಹೇಳಿ ಗೌಡಪಾದರು ಶುರು ಮಾಡ್ತಾ ಇದ್ದಾರೆ. ಸವಸ್ತು ಸೋಪಲಂಭಂಚ ದ್ವಯಂ ಲೌಕಿಕಮಿಷ್ಯತೆ. ಸವಸ್ತು ಸೋಪಲಂಭಂಚ ದ್ವಯಂ ಲೌಕಿಕಮಿಷ್ಯತೆ. ಅವಸ್ತು ಸೋಪಲಂಭಂಚ ಶುದ್ಧಂ ಲೌಕಿಕಮಿಷ್ಯತೆ. ಅವಸ್ತು ಸೋಪಲಂಭಂಚ ಶುದ್ಧಂ ಲೌಕಿಕಮಿಷ್ಯತೆ. ಸವಸ್ತು ಸೋಪಲಂಭಂಚ ದ್ವಯಂ ಲೌಕಿಕಮಿಷ್ಯತೆ. ಅವಸ್ತು ಸೋಪಲಂಭಂಚ ಶುದ್ಧಂ ಲೌಕಿಕಮಿಷ್ಯತೆ. ಸವಸ್ತು ಸೋಪಲಂಭಂ ಚ ದ್ವಯಂ ಲೌಕಿಕಂ ಇಷ್ಯತೆ. ಅವಸ್ತು ಸೋಪಲಂಭಂ ಚ ಶುದ್ಧಂ ಲೌಕಿಕಂ ಇಷ್ಯತೆ. ಲೌಕಿಕ, ಶುದ್ಧ ಲೌಕಿಕ, ಲೋಕೋತ್ತರ ಅಂತ ಮೂರ್ತಃ ಮಾಡಿದ್ದಾರೆ. ಲೌಕಿಕ ಅಂದ್ರೆ ಯಾವುದು? ವಸ್ತುವು ಇದ್ದು ಅರಿವು ಆಗ್ತಾ ಇದೆ ಲೌಕಿಕವಂತೆ. ಸವಸ್ತು ವಸ್ತುನ ಸಹವರ್ತತೆ ಇತಿ ಸವಸ್ತು. ಅಲ್ಲಿ ಕುರ್ಚಿ ಇದೆ, ಪುಸ್ತಕ ಇದೆ, ಕಿಟಕಿ ಇದೆ, ಜನ ಇದ್ದಾರೆ, ಗಿಡ ಮರ ಬಳ್ಳಿ ಇದ್ದಾರೆ, ಪ್ರಾಣಿಗಳಿದ್ದಾರೆ ಅಂತ ಅದನ್ನು ನೋಡಿ ನೀವು ಅರಿವನ್ನು ಮಾಡ್ಕೊಳ್ತಿದ್ರೆ ಇದು ಈ ಶುದ್ಧವಾದ ಲೌಕಿಕ. ಇದು ಅದು ದ್ವಯವಾದ ಲೌಕಿಕ, ದ್ವಯಂ ಲೌಕಿಕ, ದ್ವೈತವನ್ನು ಇಟ್ಟುಕೊಂಡಂತಹ ಲೌಕಿಕ ಇದು. ಲೋಕೆ ಭವಃ ಲೌಕಿಕ. ದ್ವಯವನ್ನು ಒಪ್ಪಿಕೊಂಡ ನಾನು ಮತ್ತೊಂದು ಎರಡನ್ನು ಒಪ್ಪಿಕೊಂಡು ಅದನ್ನು ಕಾಣ್ತಾ ಇದ್ದೀನಿ ಅಂತ ಅನ್ಕೊಂಡಂತ ಇದಕ್ಕೆ ದ್ವಯ ಲೌಕಿಕ. ಇದಕ್ಕೆ ಜಾಗೃತ ಅಂತ ಅಂತಾರೆ. ಜಾಗೃತ ಅಂತಂದ್ರು, ದ್ವಯಲೌಕಿಕ ಅಂದ್ರು, ಅನ್ಯ ವಸ್ತುವನ್ನ ಇಂದ್ರಿಯದಿಂದ ಸ್ಥೂಲವಾಗಿ ಕಾಣುವುದು ಅಂತಂದ್ರು, ಎಲ್ಲ ಒಂದೇ ಅರ್ಥ. ಗ್ಯಾಪಳಿ ಇನ್ನೊಂದನ್ನ ತನಗಿಂತ ಬೇರೆ ಇನ್ನೊಂದನ್ನು ವಸ್ತುವನ್ನು ಕಂಡು ಅದನ್ನ ನಾನು ಬೇರೆ ಅಂದ್ಕೊಂಡು ಅದನ್ನ ಕೊಟ್ಟು ತಂದು ವ್ಯವಹಾರ ಮಾಡುವ ಈ ಒಂದು ಸ್ಥೂಲ ಪ್ರಪಂಚದ ವ್ಯವಹಾರ ಮಾಡುವ ಒಂದು ಅನುಭವಕ್ಕೆ ಜಾಗೃತ ಪ್ರಪಂಚ, ಜಾಗೃತ ಅನುಭವ ಅಂತಂತೀವಿ. ಹಾಗೆ ವಸ್ತುವೇ ಇಲ್ಲ, ಬರೀ ಅರಿವಾಗ್ತಾ ಇರತ್ತೆ. ಅದಕ್ಕೆ ಶುದ್ಧ ಲೌಕಿಕ ಅಂತ ಹೆಸರು. ಸ್ವಪ್ನ ಅದು ಬರೀ ನಿಮ್ಮ ಮನಸ್ಸಿನಲ್ಲಿಯೇ ಎದ್ದುಕೊಂಡಂತಹ ಭಾವನೆಗಳು, ಕಲ್ಪನೆಗಳು, ಲೋಕಗಳು ಏನೇನೋ ಬರುತ್ತೆ. ಎಚ್ಚರದಲ್ಲಿ ಏನೇನೇನು ವಾಸನೆ ತುಂಬಿಕೊಂಡಿರ್ತೀರೋ ಅದನ್ನೇ ಬಿಟ್ಕೊಂಡು ನೋಡ್ತಾ ಇರ್ತೀರ ಕನಸಿನಲ್ಲಿ. ನಿಮ್ದೇ ಅದೇ ಮನಸ್ಸೇ ವಿಷಯಿ, ಸಬ್ಜೆಕ್ಟು ಆಬ್ಜೆಕ್ಟ್ ಆಗಿ ತೋರ್ತಾ ಇರುತ್ತೆ. ಒಂದ್ ಕಡೆ ನೋಡ್ತಾ ಇರುತ್ತೆ, ಒಂದ್ ಕಡೆ ನೋಡಿಸ್ಕೊಳ್ತಾರೆ, ತಾನೇ ತನ್ನ ನೋಡ್ತಾ ಇರುತ್ತೆ. ಇದಕ್ಕೆ ಶುದ್ಧ ಲೌಕಿಕ ಅಂತ ಹೆಸರು. ಈ ಪ್ರಪಂಚ ಯಾವುದೋ? ಸ್ವಪ್ನ ಪ್ರಪಂಚ. ದ್ವಯಲೌಕಿಕ ಯಾವುದೋ? ಜಾಗೃತ ಪ್ರಪಂಚ. ವಸ್ತುವನ್ನು ತನ್ನನ್ನು ಬೇರೆಯಾಗಿ ಕಂಡು ಈ ರೀತಿ ಬಿಡಿಯಾಗಿ ವ್ಯವಹಾರ ಮಾಡ್ತೀವಿ, ದ್ವಯಂ ಲೌಕಿಕ. ವಸ್ತುವನ್ನು ಕಾಣಲ್ಲ, ಅಂದ್ರೆ ವಸ್ತು ಇಲ್ಲ, ಎಲ್ಲ ಮನಸ್ಸಿನಲ್ಲೇ. ಕನಸಿನಲ್ಲೂ ಕೂಡ ಅಲ್ಲೂ ಕೂಡ ಜನರನ್ನು ಕಂಡು ಅಲ್ಲೂ ಕೂಡ ವ್ಯವಹಾರ ಮಾಡಿ ಮಾಡ್ತಿದ್ರೆ ತನ್ನ ಮನಸ್ಸಿನ ಬಟ್ಟೆ ಬೆಳೆಸಿರ್ತದಂತೆ ಕಾಣ್ತಾ ಇರ್ತೇನೆ. ಎಲ್ಲಿ ಬರುತ್ತೆ ಅವರೊಡೆ ಈ ಪದಗಳೆಲ್ಲ? ಬೌದ್ಧ ಗ್ರಂಥದಲ್ಲಿ ಬರುತ್ತಾ? ಅದೇ ಅವ್ರದ್ದು ಉಪಯೋಗಿಸಿದ್ದಾರೆ, ಅದನ್ನ ಹಾಗೆ ತಗೊಂಡ್ಬಿಟ್ಟಿದ್ದಾರೆ. ಹಾಗೆ ತಗೊಂಡಿದ್ದಾರೆ. ಹಾಗೆ ಸ್ವಾಮಿ ತೊಂದರೆ. ದ್ವಯಲೌಕಿಕ, ಶುದ್ಧ ಲೌಕಿಕ, ಲೋಕೋತ್ತರ ಅಂತ ಹೇಳಿ. ವಸ್ತು ಇಲ್ಲ, ನಾವು ಒಪ್ಕೊಂಡಿದ್ದೀವಿ, ಲೋಕದ ಒಪ್ಕೊಂಡಿದ್ದೀವಿ. ಕನಸಿನಲ್ಲೇ ಏನೋ ಆಗತ್ತೆ, ಏನೋ ಮಾಡ್ತೀವಿ. ನನ್ನೆ ಒಂದು ಕನಸು ಕಂಡ್ರೆ ಆ ಕನಸಿನಲ್ಲಿ ಹೆಂಗಸರು ಹೋಮ ಮಾಡ್ತಾ ಇದ್ದಾರೆ. ಏನೋ ಹೆಂಗಸರು ಹೋಮ ಮಾಡಿದ್ರು. ಅದಾ ಹೋಮ ಮಾಡುವಾಗ ರುಜುವಾಗೂ ಮಾಡಿದ್ರು. ಹೆಂಗೆ ಮಾಡ್ತಾರೆ, ನಮ್ಗೆ ಯಾರೋ ಅಣಕಿಸ್ತಾ ಇರೋ ಹಾಗೆ ಗಂಡಸರಿಗೆ. ನಾವು ಹೋಮ ಮಾಡ್ತೀವಿ, ನಮಗೂ ಏನೋ ಅಂತ ಅಣಕಿಸ್ತಾ ಇರೋ ಹೋಮ ಮಾಡ್ತೀವಿ. ಏನು ಹೀಗೆ ಹೋಮ ಮಾಡ್ತಿದಾರಲ್ಲ ಇವ್ರಲ್ಲ ಅಂತ ಹೇಳಿ ನನಗೆ ನನ್ನೇ ಕನಸಿನಲ್ಲಿ ಹೆಂಗಸು ಹೋಮ ಮಾಡ್ತಾರೆ ಕನಸಾಗ್ತಾ ಇತ್ತು. ಯಾವ ಕಲ್ಪನೆಯೋ ವಾಸನೆ ನನಗೆ ಗೊತ್ತಿಲ್ಲ. ಒಂದು ಹೋಮ, ದೊಡ್ಡ ಹೋಮ ನಡೀತಾ ಇತ್ತು. ಅಲ್ಲೂ ನಾವು ಇದೆ ಹೆಂಗುದು ಅವ್ರು ಹೋಮ ಮಾಡ್ತಾ ಇದ್ದಾರೆ.
ಓ ಹೀಗೂ ಕಲಸಾಗತ್ತೋ ಅಂತ ಅಂದ್ಕೊಂಡೆ. ಯಾರ್ಯಾರು ಮಾಡ್ತಿದ್ರು ನಂಗೆ ಅನುಪಮ ಇದ್ದು ಗೊತ್ತಿಲ್ಲ ಆ ಹೋಮದಲ್ಲಿ. ಅನುಪಮ, ಬಸಲಕ್ಷ್ಮಿ, ಲಕ್ಷ್ಮಿ ಬ್ರಹ್ಮತ್ವ ಮಾಡಿದ್ರು ಏನೋ, ಯಾರು ಮಾಡಿದ್ರು ಗೊತ್ತಿಲ್ಲ. ಒಟ್ಟು ಮೇಲೆ ಅಲ್ಲೊಂದು ಹೋಮದ ಕೆಲಸ ಕಂಡೆ. ಅದೊಂದು ಆಯ್ತು ನೆನ್ನೆ. ಓ ಆ ಅನುಭವ ಆಯ್ತು. ಸವಸ್ತು ಸಂವೃತ್ತಿ ಸತಾ ವಸ್ತುನಾ ಸಹ ವರ್ತತೆ ಇತಿ ಸವಸ್ತು. ಸವಸ್ತು ಮೂಲ ಪದ, ವಸ್ತುನಾ ಸಹ ವರ್ತತೆ ಇತಿ ಸವಸ್ತು. ಅದು ಇದು ನಪುಂಸಕಲಿಂಗ. ಸವಸ್ತು ಸವಸ್ತುನಿ ಸವಸ್ತುನಿ, ವಸ್ತುವಿನೇ ಕೂಡ್ಕೊಂಡಿರೋದು. ಚಾಪೆ ಇದೆ, ನಾನ್ ಇದೆ, ಕಣ್ಣಿದೆ, ನೋಡ್ತಾ ಇದ್ದೀನಿ, ಕಾಣ್ತಾ ಇದೆ. ಇದು ಎಚ್ಚರ ಆಯ್ತಾ. ಅಲ್ಲಿ ಚಾಪೆ ಇರಬೇಕು, ನಾನು ಇರಬೇಕು, ಇದು ಕಣ್ಣಿರ್ಬೇಕು, ನೋಡ್ತಾ ಇರಬೇಕು, ಕಾಣ್ತಾ ಇದೆ ಅಂತಂದ್ರೆ ವಸ್ತುವಿನೊಡನೆ ಕಾಣುತ್ತಿರುವಂತಹ ವಸ್ತು ಇದು ವ್ಯವಹಾರ ಏನಿದೆ ಅದು ಸವಸ್ತು, ವಸ್ತುವಿನ ಕೂಡ್ಕೊಂಡಿದ್ದು. ತಥಾಚ ಉಪಲಬ್ಧಿ ಉಪಲಂಭ, ಹಾಗೆ ಅರಿಯೋದು. ಓ ಅಲ್ಲೆಲ್ಲ ಇದ್ದಾರೆ, ಅಲ್ಲಿ ಸೋಮಶೇಖರ ಇದ್ದಾರೆ, ನಾಗರಾಜ್ ಇದ್ದಾರೆ, ಸುರೇಶ್ ಇದ್ದಾರೆ, ಪದ್ಮಮ್ಮ ಇದ್ದಾರೆ, ರವೀಂದ್ರ ಇದ್ದಾರೆ ಅಂತ ಹೇಳಿ ಅವ್ರು ನಾನು ನೋಡ್ತಾ ಇದ್ದೀನಿ ಅಂತ ಅನ್ನೋದಿದೆಯಲ್ಲ, ಇದೆಲ್ಲ ಅಲ್ಲಿ ವಸ್ತು ಇದೆ, ನಾನು ಇಲ್ಲಿದ್ದೀನಿ, ನಾನು ನೋಡ್ತಾ ಇದ್ದೀನಿ, ಅರಿವಾಗ್ತಾ ಇದೆ ಅಂತ ಈ ಅಂದ್ಕೊಳ್ಳೋದು. ಇದಕ್ಕೆ ದ್ವಯಲೌಕಿಕ ಅಂತ ಹೆಸರು ಕೊಟ್ಟಿದ್ದಾರೆ. ಸುಮ್ಮನೆ ಒಂದು ಇದಕ್ಕೆ ಗುರುತಾಗಲಿ ಅಂತ, ವ್ಯತ್ಯಾಸ ಗೊತ್ತಾಗಿದೆ. ಎಚ್ಚರಕ್ಕೂ ಕನಸಿಗೂ ನಿದ್ದೆಗೂ ವ್ಯತ್ಯಾಸ ಗೊತ್ತಾಗಲಿ ಅನ್ನೋಕ್ಕೋಸ್ಕರವಾಗಿ ಇದಕ್ಕೆ ಈ ಅರಿವಿನಿಂದ ಕೂಡಿಕೊಂಡದ್ದು ಸೋಪಲಂಬ ಉಪಲಬ್ಧಿಯ. ತಥಾಚ ಉಪಲಬ್ಧಿ ಉಪಲಂಬ, ಹಾಗೆ ಅರಿಯೋದು ಉಪಲಂಬ. ತೇನ ಸಹ ವರ್ತತೆ ಇತಿ ಸೋಪಲಂಬಂಚ, ಅದರೊಡನೆ ಆ ಅರಿವಿನೊಡನೆ ಇದೆ, ವಸ್ತುವಿನೊಡನೆ ಇದೆ ಅಂತ ಆದರೆ ಇದು ಸೋಪಲಂಬವಾದ ಸವಸ್ತುಕವಾದ ಒಂದು ಅವಸ್ಥೆ. ಅದೇ ಶಾಸ್ತ್ರಾದಿ ಸರ್ವವ್ಯವಹಾರಾಸ್ಪದಂ ಗ್ರಾಹ್ಯ ಗ್ರಹಣ ಲಕ್ಷಣಂ ದ್ವಯಂ ಲೌಕಿಕಂ ಲೋಕಾದ್ ಅನಪೇತಂ ಲೌಕಿಕಂ ಜಾಗರಿತ ಮಿತ್ಯೇತದ್. ಜಾಗರಿತ ಅಂತ ಅರ್ಥ ಅಂದು ಕೊನೆಗೆ. ಶಾಸ್ತ್ರಾದಿ ಅಲ್ಲಿ ವೇದ ಉಂಟು, ವೇದನ್ನು ಫಾಲೋ ಮಾಡುವ ಜನರುಂಟು, ಅವ್ರು ಮಾಡೋ ಕರ್ಮಗಳುಂಟು, ಕರ್ಮ ಬೇಕಾದ ಸಂಭಾರಗಳುಂಟು, ದರ್ಬೆ ಉಂಟು, ತುಪ್ಪ ಉಂಟು, ಅಗ್ನಿ ಉಂಟು, ಎಲ್ಲಾ ಪಾತ್ರೆಗಳು ಉಂಟು, ಋತ್ವಿಜರುಂಟು, ಲೋಕಾಂತ ಉಂಟು, ಜನ್ಮಾಂತ ಉಂಟು, ಜಗರೆಲ್ಲ ಇದ್ದಾರೆ ಅಂತ. ಎಲ್ಲಾ ವ್ಯವಹಾರಕ್ಕೂ ಆಸ್ಪದವಾದ ಗ್ರಾಹ್ಯ ಗ್ರಾಹಕ ಅಂದ್ರೆ ನಾನು ಅರಿಯುವವನು, ಅರಿಯಬೇಕಾದಂಥ ವಸ್ತು, ಅರಿಯಬೇಕಾದದ್ದೆಲ್ಲ ಗ್ರಾಹ್ಯ, ಅರಿಯುವನೆಲ್ಲ ಗ್ರಾಹಕ. ಈ ರೂಪವಾಗಿರುವ ದ್ವಯಂ ಲೌಕಿಕ, ಎರಡಾಗಿ ಬಿಡಿಬಿಡಿಯಾಗಿರುವ ಅದು 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 ಒಂದು ತಾನು ಮತ್ತೊಂದು ಕಾಣುವುದಲ್ಲ ದ್ವಯ. ಈ ದ್ವಯಲೌಕಿಕ ಅಂತ ಇದು ಲೋಕಕ್ಕಿಂತ ಹೊರಚಾಗದೆ, ಅದು ಲೋಕಾದ ಅನಪೇತಂ ಲೌಕಿಕಂ, ಲೋಕದೊಳಗೆ ಆಗುವ, ಲೋಕವನ್ನು ಬಿಟ್ಟು ಹೋಗದೆ ಇರುವ, ಎಲ್ಲರೂ ಒಪ್ಪಿಕೊಂಡದ್ದಾಗಿರುವ ಒಂದು ವ್ಯವಹಾರ. ಇದು ಜಾಗರಿತ ಅಜಾಗರಿತ ಅಂತೇಳಿ ಒಂದೇ ಮಾತ್ರ ಹೇಳೋದಲ್ಲ, ಎಚ್ಚರ ಅಂತ ಇದಕ್ಕಂತೀವಿ. ಏವಂ ಲಕ್ಷಣಂ ಜಾಗೃತ ವಿಷಯ ವೇದಾಂತೇಶು, ವೇದಾಂತಗಳಲ್ಲಿ ಎಚ್ಚರ ಅನ್ನೋದನ್ನ ಇದೆ. ವೇದಾಂತ ಲೋಕದಲ್ಲೇ ಹಾಗೆ ಇಟ್ಬಿಡ, ಇದು ಬಹಳ ದೊಡ್ಡ ವಿಷಯ. ಈ ಪ್ರಕಾರದ್ದಾಗಿರುವ ಒಂದು ಅನುಭವವನ್ನ ಜಾಗರಿತ ಅಂತೇಳಿ ವೇದಾಂತದಲ್ಲೂ ಲೋಕದಲ್ಲೂ ಎಲ್ಲ ಅದನ್ನು ಹೇಳ್ತಾರೆ. ಅದೇ ಅವಸ್ತು ಸಂವೃತಿಯರ ಪ್ರಭಾವ, ಸೋಪಲಂಬಂ. ಸಂವೃತಿ ಇಲ್ಲ ಅಂದ್ರೆ ವಿದ್ಯೆ ಇಲ್ಲ ಅಂತ ಸಮೃದ್ಧಿ ಹೊಂದಲಪ್ಪ. ಅದೇ ಸಮೃದ್ಧಿಯಿಂದ ಇರುವ ವಸ್ತು ಇಲ್ಲದ್ದರಿಂದ ಒಂದು ಇದು ಸೋಪಲಂಬ ಎಂಬುದರ ವಿವರವೇ. ಇಂದ್ರಿಯಗಳಿಂದಾಗಿರುವ ವ್ಯವಹಾರವನ್ನೇ ಇಲ್ಲಿ ಸಮೃದ್ಧಿ ಎಂದು ಕರೆದಿದೆ. ಎಚ್ಚರದಲ್ಲಿ ಇಂದ್ರಿಯ ವಿಷಯ ವ್ಯವಹಾರವಿಲ್ಲದಿರುವುದಿದ್ದು ಕನಸಿನಲ್ಲಿ ಬರೀ ಮನಸ್ಸು ಮಾತ್ರ ಇರುವುದನ್ನು ಜನರು ಕಲ್ಪಿಸುವಷ್ಟೇ. ಅದನ್ನು ಅನುಸರಿಸಿ ಇಲ್ಲಿ ಎಚ್ಚರ ಕನಸುಗಳ ವಿಭಾಗವನ್ನು ಹೇಳಿದೆ. ಆಯಾ ಅವಸ್ಥೆ ಇರುವಾಗ ಎರಡರಲ್ಲಿಯೂ ಒಳಗೆ ಮನಸ್ಸಿನ, ಹೊರಗೆ ಇಂದ್ರಿಯಗಳ ಅರಿವಿನಿಂದ ವಿಷಯಾನುಭವ ಆಗುವಂತೆ ತೋರುತ್ತಿರುವುದು ಸಮಾನ ಎಂಬುದನ್ನು ವಿಚಿತ್ರ ಪ್ರಕರಣದ 9ರಿಂದ 17 ಹೇಳಿದ್ದನ್ನು ಸಮೃದ್ಧವಾದ ಇಂದ್ರಿಯ ವ್ಯವಹಾರ ಸಮೃದ್ಧಿಯಿಂದ ಇದ್ದಾರೆ ಇಲ್ಲಿ. ಅದೇ ಇಂದ್ರಿಯಗಳಿಂದ ಆಗಿರುವ ವ್ಯವಹಾರವನ್ನೇ ಇಲ್ಲಿ ಸಮೃದ್ಧಿಯಿಂದ ಕರೆದು ಏನ್ಬಿಟ್ರಲ್ಲ. ಇಂದ್ರಿಯಗಳಿಂದ ಕಾಣುವ ವಸ್ತು, ಇಂದ್ರಿಯಗಳಿಂದ ಕಾಣುವ ವಸ್ತುವನ್ನು ಇರುವ ಸಮೃದ್ಧಿ ಅಂತ ಇದ್ದಾರೆ. ಅದಲ್ಲಿಲ್ಲ ಅಂತ. ನಾವು ಎಚ್ಚರದಲ್ಲಿ ಇಂದ್ರಿಯಗಳಿಂದ ತಗೊಂಡು ಕೊಟ್ಟರೆ ತಗೊಳ ಚೇಜು ಅಂತ ಹೇಳಿ ತಗೊಂಡು ಕೈ ಕೊಡ್ತೀವಲ್ಲ, ಹಾಗಲ್ಲ ಏನೂ ಇರಲ್ಲ ಕನಸಲ್ಲಿ. ಎಲ್ಲ ನಿಮ್ಮ ಮನಸ್ಸೇ ಆಗಿರುತ್ತೆ. ಅದನ್ನ ಸಮೃದ್ಧಿಯಿಂದ ಅಂದ್ರೆ ಇಂದ್ರಿಯ ಜ್ಞಾನದಿಂದ ತೋರುವ ವಸ್ತು ಎಂಬುದೇನಿದೆ ಅದು ಅಲ್ಲಿಲ್ಲವಾದ್ದರಿಂದ ಅಂದ್ರು. ಏನೋ ವ್ಯಾಖ್ಯಾನ ಜಂಪ್ ಆಗಿದೆ, ಏನೋ ಆಗಿದೆ ಈ ಪದ.
ಸಮೃದ್ಧಿಯ ಪ್ರಭಾವ ಹೇಳಿ ಕಾರಣ ಇಲ್ಲ. ಯಾಕಂದ್ರೆ ಹಿಂದೆಲ್ಲ ಸಮೃದ್ಧಿ ಅಂದ್ರೆ ಅವಿದ್ಯೆ ಅಂತ ಅರ್ಥ ಮಾಡಿ ಸಡನ್ ಆಗಿ ಇಲ್ಲಿ ಸಮೃದ್ಧಿ ಶಬ್ದಕ್ಕೆ ಇಂದ್ರಿಯ ವ್ಯವಹಾರ ಅಂತ ಅರ್ಥ ಮಾಡೋಕೆ ಕಾರಣ ಇಲ್ಲ. ಅಷ್ಟೇ, ಅವಸ್ವಭಾವ ಸಾಕಾಯ್ತು. ಅವಸ್ತು ವಸ್ತು ಅಭಾವ, ಸಮೃದ್ಧಿಯ ಪ್ರಭಾವ ಅಂತ ಅಂದ್ಬಿಟ್ರೆ ನೀವೇ ಹಿಂದೆ ಸಮೃದ್ಧಿ ಶಬ್ದಕ್ಕೆ ಅವಿದ್ಯಾ ಅಂತ ವ್ಯವಹಾರ ಮಾಡಿ ಅರ್ಥ ಮಾಡಿ ಮತ್ತೆ ಅವಿದ್ಯೆ ಇಲ್ಲ ಅಂತ ಅರ್ಥ ಮಾಡ್ಬಿಟ್ಟು ಇದು ಹೊಂದಲ್ಲ ಇಲ್ಲಿಗೆ. ಅದೇನೋ ವ್ಯತ್ಯಾಸ ಇದೆ. ಅವಾಗ ಸ್ವಾಮಿಗಳು ಏನ್ ಮಾಡಿದ್ರು, ಅವ್ರ ಮಧ್ಯ ಬಂದು ಸ್ವಾಮಿ ಪ್ರವೇಶ ಮಾಡಿ ಇಲ್ಲಿ ಸಮೃದ್ಧಿ ಅಂದ್ರೆ ಇಂದ್ರಿಯಿಂದ ಕಂಡ ಪದಾರ್ಥವನ್ನ ಅವಿದ್ಯಾಕೃತದ ಪದಾರ್ಥವನ್ನು ಸಮೃದ್ಧಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೊಂದಿಸಿದ್ರು. ಹೊಂದಿಸ್ಬೇಕಲ್ಲ, ಸ್ಥಿತಸ್ಯ ಗತಿ ಚಿಂತನೀಯ ಅಂತ ಏನೋ ಒಂದು ಬರೆದು ಬಿಟ್ಟಿದ್ಮೇಲೆ ಅದನ್ನು ಹೇಗಾದ್ರು ಹೊಂದಿಸ್ಬೇಕಾದ್ರೆ ಸಮೃದ್ಧಿಯಿಂದ ಅವಿದ್ಯೆಯೇ ಅಂದ್ರೆ ತಪ್ಪುವಿಕೆಯಿಂದ ಕಂಡ ವಸ್ತುವನ್ನು ಸಮೃದ್ಧಿಯಿಂದ ಲಕ್ಷಣಾರ್ಥದಲ್ಲಿ ವಸ್ತುವನ್ನು ಹೇಳ್ತಾ ಇದ್ದಾರೆ. ವಸ್ತುವನ್ನ ಸಮೃದ್ಧಿಯಿಂದ ಕರೆದು ಆ ವಸ್ತುವು ಸ್ವಪ್ನದಲ್ಲಿ ಇರುವುದಿಲ್ಲವಾದ್ದರಿಂದ ಬರೀ ಮನಸ್ಸಿನಿಂದಲೇ ನೋಡ್ತಿರ್ತಾನೆ. ಅಲ್ಲೇನಾದ್ರು ಅನುಪಮ ಅವರು ಕನಸಲ್ಲಿ ಬಂದ್ರು ಅಂದ್ರೆ ಅದು ಬರೀ ನಿಮ್ಮ ಮನಸ್ಸಿನ ಅನುಪಮವೇ ಹೊರತು ನಿಜವಾದ ಅನುಪಮ ಅಲ್ಲ. ಇಲ್ಲಿ ನೋಡ್ತಾ ಇದ್ರ ಇವ್ರು ನಿಜವಾದ ಅನುಪಮ, ಇವ್ರು ನಿಜವಾದ ವಸುಲಕ್ಷ್ಮಿ. ಅಲ್ಲೇನಾದ್ರು ಕನಸಲ್ಲಿ ವಸುಲಕ್ಷ್ಮಿ ಬಂದ್ರು ಅಂದ್ರೆ ಆ ವಸುಲಕ್ಷ್ಮಿ ಸಮೃದ್ಧಿ ಅವಿದ್ಯಾ ಕಲ್ಪಿತವಾದ ವಸುಲಕ್ಷ್ಮಿ ಅವರು ನಿಜವಾದ ವಸುಲಕ್ಷ್ಮಿ ಅಲ್ಲ ಅನ್ಕೋಬೇಕು. ಯಾಕಂದ್ರೆ ಅಲ್ಲಿ ಅವಿದ್ಯಾಕೃತ ವಸ್ತು ಇಲ್ವಲ್ಲ, ಅಲ್ಲಿ ಎಲ್ಲ ಮಾತಾಡ್ತಾರೆ, ಏನೋ ಮಾಡ್ತಾರೆ. ಆ ಕಾಲದಲ್ಲಿ ಇದ್ದಾಗ ನಿಜ ಅಂತ ಅನ್ಸುತ್ತೆ. ಇಲ್ಲಿಗೆ ಬಂದ್ಮೇಲೆ ಎಲ್ಲ ನನ್ನ ಮನಸ್ಸಿನಲ್ಲೇ ಕಲ್ಪಿತವಾದ್ದು, ನಾನೇ ನೋಡಿದ್ದು ತೋರಿದ್ದು ಅಂತ ಹಾಗೆ ಆ ರೀತಿ ಅನ್ಕೊಳ್ಬೇಕಷ್ಟೆ. ಸಮೃದ್ಧಿಯ ಪ್ರಭಾವ ಆಗ್ಬಿಟ್ರು. ಸಮೃದ್ಧಿ ಅಂದ್ರೆ ಅವಿದ್ಯೆಯಿಂದ ಕಲ್ಪಿತವಾದ ವಸ್ತುವನ್ನ ಲಕ್ಷಣಾರ್ಥದಿಂದ ಸಮೃದ್ಧಿ ಅಂತ ಇದ್ದಾರೆ. ಅದು ಅಲ್ಲಿಲ್ಲವಾದ್ದರಿಂದ ಸೋಪಲಂಭ ಅರಿವಂತೂ ಉಂಟು. ಸೋಪಲಂಭ ಅಂದ್ರೆ ಉಪಲಂಭೇನ ಸಹವರ್ತೆ ಸೋಪಲಂಭ. ಒಂದು ಅಲ್ಲಿ ಘಟಪಟಾದಿಗಳನ್ನು ಅರಿಯೋದು, ಪದಾರ್ಥಗಳನ್ನು ಅರಿಯೋದು ಉಂಟು. ಅದೇ ವಸ್ತು ಇಲ್ಲ, ಅದರಲ್ಲಷ್ಟು ಮನಸ್ಸೇ ಆಗಿರುತ್ತೆ. ಅಂದ್ರೆ ವಸ್ತುವತ್ ಉಪಲಂಭನಂ ಉಪಲಂಭ ಅಸತ್ಯಪಿ ವಸ್ತುನಿ ಎಂಬಬಿಡಲ್ಲ. ವಸ್ತು ಅದನ್ನ ಉಪಲಂಬನ, ವಸ್ತು ಇದೆಯೋ ಹಾಗೆ ಅಲ್ಲೂ ಕೂಡ ನಾವು ಯಾರನ್ನೋ ನಮ್ಮವ್ರನ್ನ ಕಂಡ ಹಾಗೆ ನೆಂಟಷ್ಟನ್ನು ಕಂಡ ಹಾಗೆ ಅಲ್ಲೂ ಏನೋ ಆಗತ್ತೆ. ಎಚ್ಚರದಂತೆ ತತ್ಕಾಲಕ್ಕೆ ಅದು ವೈತಥ್ಯ ಪ್ರಕರಣದಲ್ಲಿ ಎರಡೂ ಒಂದೇ ಅಂದಾರೆ. ಸ್ವಪರಿಜಾಗೃತ ಸ್ಥಾನೆ ಏಕಮಾಹುರ್ ಮನೀಷಿಣ ಅಂತ. ಅದಕ್ಕೇನಿದೆ ಅಪವಾದ ಅಲ್ಲ. ಇದು ತೀರ ಸಾಮಾನ್ಯ ಜನರಿಗೆ ಹೇಳೋಕ್ಕೋಸ್ಕರವಾಗಿ ಸ್ವಲ್ಪ ಇಳಿದು ಹೇಳ್ತಿದ್ದಾರೆ. ನಾವುಗಳೆಲ್ಲ ಏನ್ ಅಂದ್ಕೊಂಡಿದ್ವಿ ಕನಸಿನ ಬಗ್ಗೆ ಅದನ್ನ ಹಾಗೆ ಒಪ್ಕೊಂಡ್ಬಿಟ್ಟು ಅಲ್ಲಿ ವಸ್ತು ಇರಲ್ಲ, ಅದು ವಸ್ತುವಿನಂತೆ ಕಾಣ್ತಾನೆ. ವಸ್ತು ಇದೆ ಹೌದು, ವಸ್ತುವಿನಂತೆ ತೋರುತ್ತಲ್ಲ. ಆ ಪ್ರಪಂಚಕ್ಕೆ ಸ್ವಪ್ನ ಪ್ರಪಂಚ ಅಂತ ಹೆಸರು. ವಸ್ತುವನ್ನು ಇಟ್ಕೊಂಡು ಫ್ಯಾನ್ ಇದೆ, ನಾನಿದ್ದೀ ನೋಡ್ತಾ ಇದ್ದೀನಿ ಅಂದ್ರೆ ಇದೇನೋ ಕೆಚ್ಚಲ. ಎಲ್ಲ ಮನಸ್ಸಿನಲ್ಲಿ ನಂಗೊಂದು 20 kg ಬಂಗಾರದ ಗಟ್ಟಿ ಸಿಕ್ತೋ, ನಿನ್ ಕಲ್ಪನೆ ಅಷ್ಟೇ. ಬಂಗಾರದ ಮೇಲೆ ತುಂಬಾ ಆಸೆ ಕಾಣುತ್ತೆ ಗುರುಗಳಿಗೆ. ಯಾವಾಗಲೂ ಬಂಗಾರದ ಉದಾಹರಣೆ ಕೊಡ್ತಾರೆ ಅಂದ್ರೆ ಮಾರಾಯ ಏನಿಲ್ಲ, ಬಂಗಾರ ಬೇಡ ಅಂತದ್ದು ಬೇಡ ಸುದ್ದೇ ಹೇಳುದು. ತೇನ ಸಹ ವರ್ತತೆ ಇತಿ ಸೋಪಲಂಭಂಚ ಶುದ್ಧಂ ಕೇವಲಂ ಪ್ರಯುಕ್ತಂ ಜಾಗರಿತಾತ್ ಸ್ಥೂಲಾತ್ ಲೌಕಿಕಂ ಸರ್ವಪ್ರಾಣಿ ಸಾಧಾರಣತ್ವಾತ್ ಇಷ್ಯತೆ ಸ್ವಪ್ನಃ ಇತ್ಯರ್ಥಃ. ಎರಡು, ಈ ಪ್ರಕರಣದಲ್ಲಿ ಎಚ್ಚರ ಕನಸುಗಳ ಸ್ವರೂಪವನ್ನು ನಿರ್ಣಯಿಸುತ್ತದೆ. ಆದ್ದರಿಂದ ಕನಸು ಸರ್ವಪ್ರಾಣಿಗಳಿಗೂ ಸಾಧಾರಣವಾಗಿದೆ ಎಂಬುದು ಹೊಂದುವುದಿಲ್ಲ ಎಚ್ಚರ ಕನಸುಗಳ ಸ್ವರೂಪವನ್ನು. ಆದ್ದರಿಂದ ಲೋಕಪ್ರಸಿದ್ಧವಾಗಿವೆ ಎಂದು ಈ ಮಾತಿಗೆ ಅರ್ಥವನ್ನು ವ್ಯಾಖ್ಯಾನಕಾರರು ಕಲ್ಪಿಸಿರುತ್ತಾರೆ. ಇಲ್ಲಿ ಸರ್ವಪ್ರಾಣಿ ಸಾಧಾರಣತ್ವ ಅಭಾವಾತ್ ಎಂದೋ ಸರ್ವಪ್ರಾಣಿ ಸಾಧಾರಣತ್ವಾಭಾವಾತ್ ಇದಲ್ಲ. ಹಾ ಇಲ್ಲ ನಮ್ದು ಕರೆಕ್ಟ್ ಇದೆ. ಸಾಧಾರಣತ್ವಾಭಾವಾತ್ ಎಂದೋ ಸರ್ವಪ್ರಾಣಿ ಸಾಧಾರಣಾತ್ ಎಂದೋ ಪಾಠ ಇರಬೇಕು ತೋರುತ್ತದೆ. ಮೊದಲನೇ ಪಾಠಕ್ಕೆ ಎಲ್ಲಾ ಪ್ರಾಣಿಗಳಿಗೂ ಸಾಧಾರಣವಲ್ಲವಾಗಿರುವುದಿಲ್ಲ ಎಂದು ಶುದ್ಧಲೋಕಿಗೂ ಬರೀ ತನ್ನ ಮಟ್ಟಿಗೆ ಕಾಣುವ ಗ್ರಾಹ್ಯ ಗ್ರಹಗಳಿಗೂ ಎಂದರ್ಥ. ಎರಡನೇ ಪಾಠಕ್ಕೆ ಎಲ್ಲಾ ಪ್ರಾಣಿಗಳಿಗೂ ಸಾಧಾರಣವಾಗಿರುವ ಎಚ್ಚರಕ್ಕಿಂತ ಸೂಕ್ಷ್ಮವಾದದ್ದು ಎಂದರ್ಥ. ನಮ್ಮ ಸ್ವಾಮಿಗಳು ಕೃಷ್ಣ ಸಾರಥ್ಯ, ಅರ್ಜುನ ಹೆಂಗಾಲು ಹೊಡೀರಿ, ಅದು ಭೀಮನಿಗೆ ಏಟ್ ಬಿಡ್ಬೇಕು ಅನ್ನೋಂಗೆ ಭಾಷಿಕರು ಹೆಂಗಾಲು ಬರೀರಿ, ಅದು ಹೊಂದ್ತಾರೆ ಸ್ವಾಮಿಗಳು. ಅದು ಹೀಗೆ ಅರ್ಥ ಮಾಡು. ಏನ್ ಮಾಡುದು? ಸರ್ವಪ್ರಾಣಿ ಸಾಧಾರಣ ಜಾಗೃತ ಹೊಂದತ್ತೆ. ಸ್ವಪ್ನ ಹೆಂಗೆ ಸರ್ವಪ್ರಾಣಿ ಸಾಧಾರಣ ಆಗತ್ತೆ? ಸರ್ವಪ್ರಾಣಿ ಸಾಧಾರಣ ಅಂದ್ರೆ ಎಲ್ಲಾ ಪ್ರಾಣಿಗಳಿಗೂ ಕಾಣಿಸಿ ಬರುತ್ತೆ ಅನ್ನೋ ಅರ್ಥದಲ್ಲಿ ಸಾಧಾರಣ ನಿಂತ್ಕೋಬೇಕಷ್ಟೇ. ಎಲ್ಲರಿಗೂ ಕಾಣಿಸಿ ಬಂದೇ ಬರುತ್ತೆ ಅಂತ. ನಮ್ ನಂದಿನಿ ಗುರುಳೆ ನಮ್ಗೆ ಕನಸೇ ಬರಲ್ಲ ಅಂತ ನಂದಿನಿ ಬಂದ್ರೆ, ನಂದಿ ಸಜ್ಜೆ ಬರ್ತಾ ಇಲ್ಲ ಇವಾಗ.
ಇಲ್ಲ ನಂಗೆ ಕನಸು ಬರಲೇ ಇಲ್ಲ ಅಂತ ಹಠ ಮಾಡ್ತಾಳೆ ಅವಳು. ತೇನ ಸಹನೆ ಅರಿವಿನ ಒಡಮೆ ಇರುತ್ತದೆ ಆದ್ರಿಂದ ಅದು ಸ್ವೋಪಲಂಬ. ಅದು ಬರೀ ಶುದ್ಧವಾದ ಕೇವಲವಾದ ಲೌಕಿಕ ಅಂದ್ರೆ ಬರೀ ವಸ್ತುವಿಲ್ಲದೇನೆ ಕಾಣ್ತಾ ಇರೋದು, ವಸ್ತು ಇರಲ್ಲ. ಆದ್ರೆ ಎಚ್ಚರದಂತೆಯೇ ಪದಾರ್ಥಗಳನ್ನೆಲ್ಲ ಕಾಣ್ತಾನೆ, ವ್ಯವಹಾರ ಮಾಡ್ತಾನೆ, ಅವನು ಸಂತೋಷ ಪಡ್ತಾನೆ, ದುಃಖ ಪಡ್ತಾನೆ, ಅವನ ರಾಗ ಆಗತ್ತೆ, ದ್ವೇಷ ಆಗತ್ತೆ, ಪ್ರವೃತ್ತಿ ನಿವೃತ್ತಿ ಎಲ್ಲವೂ ಆಗುತ್ತೆ. ತತ್ಕಾಲದ ಕನಸಿನಲ್ಲಿ ಎಚ್ಚರದಂತೆ ಪೂರ್ತಿ ವ್ಯವಹಾರ ಮಾಡ್ತಿರ್ತಾರೆ. ಆದ್ರೆ ಅದು ಜಾಗೃತಿಗಿಂತ ವಿವಿಕ್ತವಾಗಿದೆ, ವಿಂಗಡವಾಗಿದೆ. ಆಗ ಜಾಗೃತಿನಂತ ಸ್ಥೂಲವಾಗಿ ಎಲ್ಲ ಸರ್ವಪ್ರಾಣಿ ಸಾಧಾರಣವಲ್ಲ. ಅದು ಸ್ಥೂಲವಾದ ಲೌಕಿಕತೆ ಬೇರೆ ಆಗಿದೆ. ಅದನ್ನು ಸ್ವಪ್ನ ಎಂಬುದಾಗಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಅದನ್ನು ಕನಸು ಅಂತ ಹೇಳ್ತಾರೆ ಹೊರತು ಅದನ್ನ ನಮ್ಮ ಕನಸಲ್ಲಿ ಹೆಂಗಸು ಹೋಮ ಮಾಡೋದಕ್ಕೆ ಕನಸಾಯ್ತು ಅಂದ್ರೆ ಅದು ನಿಮಗೆ ಅಷ್ಟೇ, ನಮ್ಗೆಲ್ಲ ಅದು ಗೊತ್ತಿಲ್ಲ ಅಂತಾರೆ. ನಿಮ್ಗೆ ಆಗಿರ್ಬೋದು ಸ್ವಾಮಿಗಳೇ, ನಮ್ಮ ಕನಸ ನಮ್ಮ ಮತ್ತೂರು ಹೋಗಿದ್ವಿ, ನಮ್ಮೆಲ್ಲೋ ಹೋಗಿದ್ವಿ, ನಾವೆಲ್ಲೋ ಹೋಗಿದ್ವಿ ಅವ್ರಂತಾರೆ. ಎಚ್ಚರದಲ್ಲಿ ಮಾತ್ರ ಎಲ್ಲ ಇಲ್ಲೇ ಇರ್ತೀವಿ, ಕನಸಿನಲ್ಲಿ ಮಾತ್ರ ಒಬ್ಬೊಬ್ರು ಒಂದೊಂದು ಊರಿಗೆ ಹೋಗಿರ್ತೀವಿ, ಒಂದೊಂದು ಮಾಡ್ತಿರ್ತೀವಿ. ಆದ್ಮೇಲೆ ಕನಸು ಇಂಡಿವಿಜುವಲ್, ಎಚ್ಚರ ಮಾಡ್ತಾ ಯೂನಿವರ್ಸಲ್ಲು ಅಂತ ಈ ಎಚ್ಚರ ಬುದ್ಧಿ ಮಾಡ್ತಾ ಇರೋ ಮೋಸ ಇದು ಒಪ್ಕೊಂಡ್ಬಿಟ್ಟಿದೀವಿ. ಆದ್ರೆ ಅಲ್ಲಿದ್ದಾಗ ಕನಸು ಇಂಡಿವಿಜುವಲ್ಲು, ಸ್ವಪ್ನ ಇದು ಎಚ್ಚರ ಸಾರ್ವತ್ರಿಕ ಅಲ್ಲೂ ಇದೇ ವಿಭಾಗ ಮಾಡ್ಕೊಳ್ತೀವಿ ತತ್ಕಾಲದಲ್ಲಿದ್ದಾಗ. ಆದ್ರಿಂದ ತತ್ತತ್ಕಾಲಕ್ಕೆ ಅಲ್ಲಿ ಯಾವ ಅವಸ್ಥೆ ಬರುತ್ತೋ ಅದು ಎಚ್ಚರ ಅಂತ ತೋರುತ್ತದೆ. ಆದ್ರಿಂದ ಎಚ್ಚರದ ಅಭಿಮಾನ ಬುದ್ಧಿಯಿಂದ ಎಚ್ಚರು ಸಾರ್ವತ್ರಿಕ, ಕನಸು ವೈಯಕ್ತಿಕ ನಾವು ವಿಭಾಗ ಮಾಡ್ಕೊಂಡಿದ್ದೀವಿ ಹೊರತು ಈ ಸ್ಟೇಟ್ಮೆಂಟಿಗೆ ಅರ್ಥ ಇಲ್ಲ. ಇದು ತಪ್ಪು, ಇದು ಶುದ್ಧ ತಪ್ಪು. ಆದ್ರೂ ಗೌಡಪಾದ್ರು ಆಯ್ತಪ್ಪ ನೀವು ಹಾಗೆ ಅಂದ್ಕೊಂಡಿದ್ದೀರಲ್ಲ, ಅದನ್ನು ಒಪ್ಕೊಂಡು ಆಯ್ತು, ಕನಸು ಅವರವರಿಗೆ ತೋರುತ್ತೆ, ಅಲ್ಲಿ ವಸ್ತು ಇಲ್ದೇನೆ ಪದಾರ್ಥ ತೋರ್ತಾ ಇರುತ್ತೆ, ಎಚ್ಚರ ಎಲ್ಲರಿಗೂ ಒಟ್ಟಿಗೆ ತೋರ್ತಾ ಇರುತ್ತೆ, ಹೊರಗಡೆ ವಸ್ತು ಇರುತ್ತೆ ತೋರ್ತಾ ಇರುತ್ತೆ. ಇದು ದ್ವಯಲೌಕಿಕ, ಅದು ಶುದ್ಧ ಲೌಕಿಕ ಅಂತ ವಿಭಾಗ ಮಾಡುದು. ಯಾತಕ್ಕೆ ಈ ಭಾಗ ಮಾಡುದು ಅಂದ್ರೆ ಮುಂದೆ ಈ ಮೂರನ್ನೂ ಬಾಧೆ ಮಾಡ್ಕೊಂಡು ಸ್ವಲ್ಪ ತೋರಿಸ್ಬೇಕು, ಅದಕ್ಕೆ ಇದು ಅನುವಾದ ಮಾಡ್ತಿದ್ದಾರೆ. ಜ್ಞಾನ ಇನ್ನೊಂದು ಬಿಟ್ಬಿಟ್ಟಲ್ಲ, ಅಭಸ್ತ್ವನುಪಲಂಭಂಚ ಲೋಕೋತ್ತರ ಮಿತಿ ಸ್ಮೃತಂ ಜ್ಞಾನಂ ಜ್ಞೇಯಂಚ ವಿಜ್ಞೇಯಂ ಸದಾ ಬುದ್ಧೈ ಪ್ರಕೀರ್ತಿತಂ. ಅವಸ್ತು ಅನುಪಲಂಭಂ ಚ ಲೋಕೋತ್ತರಂ ಇತಿ ಸ್ಮೃತಂ ಜ್ಞಾನಂ ಜ್ಞೇಯಂ ಚ ವಿಜ್ಞೇಯಂ ಸದಾ ಬುದ್ಧೈಃ ಪ್ರಕೀರ್ತಿತಂ. ವಸ್ತುವೇ ಇಲ್ಲ, ಅರಿವು ಇಲ್ಲ. ಅವಸ್ತು ಅನುಪಲಂಭ, ಏನು ತೋರಲ್ಲ, ಯಾವ ಅರಿವು ವಿಶೇಷ ಜ್ಞಾನವೂ ಆಗಲ್ಲ ಅಂತಂದ್ರೆ ಆ ಸ್ಟೇಟ್, ಆ ಸ್ಥಿತಿಗೆ ಹೆಸರೇನು? ಲೋಕೋತ್ತರ. ಲೋಕೋತ್ತರ ಸುಷುಪ್ತಿ ದರ್ಶ. ಒಂದರಲ್ಲಿ ಲೋಕೋತ್ತರ ಲೋಕಾತೀತವಾದ ಸ್ವರೂಪ ಅವಸ್ಥೆ ದರ್ಶ. ಅದು ಲೋಕೋತ್ತರ ಅಂದ್ರೆ ಲೋಕವನ್ನ ಅಂದ್ರೆ ಎಲ್ಲಾ ಜನರ ಕಲ್ಪನೆಯನ್ನು, ಭಾವನೆಯನ್ನು, ಕ್ರಿಯೆಯನ್ನು, ದುರ್ದೃಶ್ಯವನ್ನು ಮೀರಿದ್ದಾಗಿರ್ತಕ್ಕಂತಹ ಒಂದು ಸ್ಥಿತಿ ಅದು. ಅದು ನಿಜವಾದ ಪರಮಾರ್ಥ ಸ್ಥಿತಿ, ಲೋಕೋತ್ತರ ಅದು. ಅದ್ರಲ್ಲಿ ಈ ರೀತಿ ಮೂರನೇ ಸ್ಥಿತಿಯನ್ನ ಹೇಳ್ತಾರೆ, ಲೋಕೋತ್ತರ ಅಂತ ಹೇಳಿ ಹೇಳ್ತಾರೆ. ಇದು ಜ್ಞಾನ, ಜ್ಞೇಯ, ವಿಜ್ಞೇಯ. ಜ್ಞಾನ ಅಂದ್ರೆ ಲೌಕಿಕ, ಶುದ್ಧ ಲೌಕಿಕ. ಲೋಕೋತ್ತರ ಅನ್ನೋದು ಯಾವುದನ್ನು ಗೊತ್ತಾಗುತ್ತಿದೆಯೋ ಅದು ಜ್ಞಾನ. ಜ್ಞೇಯ ಅಂದ್ರೆ ತಿಳಿಬೇಕಾದ ಮೂರು ಅವಸ್ಥೆಗಳೇ ಜ್ಞೇಯ. ಆಮೇಲೆ ವಿಜ್ಞೇಯ ಅಂದ್ರೆ ತುರಿಯ ಸ್ವರೂಪ, ಪರಮಾರ್ಥ ತುರಿಯ ಸ್ವರೂಪ. ಇದನ್ನ ಬುದ್ಧರು ಅಂದ್ರೆ ತಿಳಿದ ಜ್ಞಾನಿಗಳು ಯಾವಾಗ ಈ ತತ್ವವನ್ನೇ ಹೇಳುತ್ತಾರೆ, ಅವರು ಈ ಸ್ವರೂಪವನ್ನೇ ವಿಶೇಷವಾಗಿ ಹೈಲೈಟ್ ಮಾಡ್ತಾರೆ. ಇದನ್ನು ತಿಳಿಸ್ಕೊಡ್ತಾರೆ ಹೊರತು ಈ ಜ್ಞೇಯವಾದ ಅವಸ್ಥೆ ವಿಚಾರವನ್ನಾಗಲಿ, ಈ ಅವಸ್ಥೆಯ ಒಳಗಿರ್ತಕ್ಕಂಥ ವಿಭಾಗವನ್ನಾಗಲಿ ಅದನ್ನು ಜಾಸ್ತಿ ಅವರು ಹೆಚ್ಚು ಹೋಗಲ್ಲ. ಯಾಕಂದ್ರೆ ಕಲ್ಪಿತವಾದದ್ದಾದ್ರಿಂದ ಅದರ ಕಡೆಗೆ ಜಾಸ್ತಿ ಗಮನ ಕೊಡಲ್ಲ. ಜ್ಞಾನ, ಜ್ಞೇಯ, ವಿಜ್ಞೇಯ ಅನ್ನೋ ಮೂರು ಪದಕ್ಕೆ ಉತ್ತರಾರ್ಧದಲ್ಲಿ ಇದೆ ಶ್ಲೋಕದ ಉತ್ತರಾರ್ಧದಲ್ಲಿ ಮೂರು ಪದಕ್ಕೆ ಅರ್ಥ ವಿಶೇಷ ಮಾಡಿದ್ದಾರೆ. ಜ್ಞಾನ ಅಂದ್ರೆ ಅವಸ್ಥಾತ್ರಯವು ಯಾವುದನ್ನು ಗೊತ್ತಾಗುತ್ತದೆಯೋ ಆ ಗೊತ್ತು ಮಾಡಿಕೊಳ್ಳುವ ಅರಿವನ್ನು ಜ್ಞಾನ ಅಂತ ಕರೀತಾ ಇದ್ದಾರೆ. ಜ್ಞೇಯ ಅಂದ್ರೆ ಆ ಅವಸ್ಥಾತ್ರಯವೇ. ವಿಜ್ಞೇಯ ಅಂದ್ರೆ ಯಾವುದರಿಂದ ಅವಸ್ಥಾತ್ರಯ ಗೊತ್ತಾಗುತ್ತಿದೆಯೋ ಆ ತತ್ವವನ್ನು ಕಂಡುಕೊಳ್ಳೋದು, ಪರಮಾರ್ಥವಾದ ತುರಿಯ ಸ್ವರೂಪ, ಅದು ವಿಜ್ಞೇಯ. ಅದನ್ನೇ ಜ್ಞಾನಿಗಳು ನಮಗೆ ಯಾವಾಗಲೂ ಆ ತತ್ವವನ್ನೇ ಉಪದೇಶ ಮಾಡುತ್ತಾರೆ, ತಿಳಿಸ್ಕೊಡ್ತಾರೆ. ಅದನ್ನು ಕಂಡುಕೊಂಡ್ರೋ ಯಾವ ಪರಮಾರ್ಥವಾದ ನಿತ್ಯ ನಿರವಸ್ಥವಾದ ಅದ್ವಿತೀಯವಾದ ಕೂಟಸ್ಥಾತ್ಮನಿಂದ ಅವಸ್ಥಾತ್ರಯವು ಗೊತ್ತಾಗುತ್ತಿದೆಯೋ ಆ ಅವಸ್ಥಾತ್ರಯವನ್ನೆಲ್ಲ ಗೊತ್ತು ಮಾಡಿಕೊಳ್ಳುತ್ತಿರುವ ಆ ಚೈತನ್ಯ ಸ್ವರೂಪವೇ ನಿಜವಾಗಿ ವಿಜ್ಞೇಯ.
ಅರಿಯಬೇಕಾದದ್ದು. ಅದೇ ಈ ಮೂರಾಗಿ ತೋರಿ ಮೂರನ್ನು ಮೀರಿ ನಿತ್ಯ ನಿರವಸ್ಥವಾಗಿ ಪರಮಾರ್ಥವಾಗಿರುವ ಅದ್ವಿತೀಯ ಕೂಟಸ್ಥ ವಸ್ತು, ಅದು ನಮ್ಮ ಆತ್ಮಸ್ವರೂಪ, ಅದೇ ಪರಬ್ರಹ್ಮ ಅಂತ ಅದನ್ನು ಹೇಳ್ತಾರೆ. ಅದನ್ನು ಕಂಡುಕೊಳ್ಳುತ್ತಲೇ ಆ ಕ್ಷಣದಲ್ಲಿಯೇ ಮುಕ್ತರಾಗುತ್ತಾರೆ. ಮುಕ್ತನೇ, ಕಂಡುಕೊಂಡಿಲ್ಲ ಅನ್ನೋ ಒಂದು ಅಪರಾಧದಿಂದ ಮುಕ್ತನಲ್ವನೋ ಅನ್ನೋ ಹಂಗೆ ಆಗಿದ್ದಾನೆ. ಆದರೆ ಕಂಡುಕೊಳ್ಳುತ್ತಲೇ ಅಯ್ಯೋ ಮುಕ್ತನಾಗಿ ನಾನು ಮುಕ್ತನಾಗಿದ್ದೀನಿ ಅಂತ ತಿಳ್ಕೊಳ್ತೀನಿ ಹೊರತು ಕಂಡುಕೊಂಡ್ಮೇಲೆ ಮುಕ್ತರಾದೆ ಅಂತ ಅನ್ಕೊಳ್ಳೋದೇ ಇಲ್ಲ. ಹೇಗೆ ಅನ್ಕೊಳ್ತಾನೆ? ಮುಕ್ತನಾದ ನಾನೇ ಮುಕ್ತನಾಗಿದ್ದೆ ಆಗಿದೆ ಗುರುತಿಸ್ಕೊಂಡೆ ಅಂತ ಅನ್ಕೊಳ್ತಾನೆ ಹೊರತು ಈಗ ಗೊತ್ತಾಯ್ತು ನಾನು ಮುಕ್ತನಾದೆ ಅಂತ ಹಂಗನ್ನೋಲ್ಲ. ವಿಮುಕ್ತ ವಿಮುಚ್ಯತೆ, ವಿಮುಕ್ತ ಜ್ಞಾನ ಪೂರ್ವಮಪಿ ಸಹಾಯಂ ವಿಮುಕ್ತ ಸ್ವಯಂ, ಯಾವಾಗಲೂ ಮುಕ್ತರ, ಬದ್ಧರಿಲ್ವೇ ಇಲ್ಲ. ಅಂಥ ಸ್ವರೂಪವನ್ನ ಕಂಡ್ಕೊಂಡೇನೋ ಒಂದು ಔಪಚಾರಿಕ ವ್ಯವಹಾರದಿಂದ ಮುಕ್ತನಾಗಿರೋ ತನ್ನನ್ನ ಮುಕ್ತನಾಗಿದ್ದೀನಿ ಗುರುತಿಸ್ಕೊಂಡೆ ಏನೋ ಒಂದು ಔಪಚಾರ ಹೇಳ್ಬೇಕು. ಅದು ಉಳಿಯೋಲ್ಲ. ಆಮೇಲೆ ನಾನು ಮುಕ್ತ ಅನ್ನೋ ಪದವೂ ಉಳಿಯೋಲ್ಲ. ಇವರು ಬದ್ಧರು, ನಾನು ಮುಕ್ತನು, ಇವರು ಇದು ಶಾಸ್ತ್ರ, ಇದು ಸಾಧನ, ಅದು ಯಾವ ವಿಭಾಗವೂ ಇಲ್ಲ, ಎಲ್ಲವನ್ನೂ ಅಳಿಸ್ಬಿಡ್ತಾನೆ. ತತ್ವಜ್ಞಾನವಾಗುತ್ತಲ್ಲ ಅಷ್ಟು ಬಾಧಿತವಾಗ್ಬಿಡುತ್ತೆ. ಅವಸ್ತು ಅನುಪಲಂಬ ಇದ್ದ ಗ್ರಾಹ್ಯ ಗ್ರಹಣ ವರ್ಜಿತ ಮಿತ್ಯೇತದ್ ಲೋಕೋತ್ತರಂ ಅತಏವ ಲೋಕಾತೀತಂ. ಯಾವ ವಸ್ತುವೂ ಇಲ್ಲ, ಪರಮಾಣು ಇಲ್ಲ, ಗುಣತ್ರಯವಿಲ್ಲ, ಶೂನ್ಯ ಅನ್ನೋದು ಇಲ್ಲ, ಯಾವ ಕರ್ಮವಿಲ್ಲ, ನಾಮರೂಪವಿಲ್ಲ, ಯಾವ ವಿಷಯ ವಸ್ತುವಿಲ್ಲ, ಮತ್ತು ಉಪಲಂಬ ಅರಿವು ಇಲ್ಲ. ಅರಿವು ಅಂದ್ರೆ ಪ್ರತ್ಯಯದ ಅರಿವು, ಬುದ್ಧಿಯ ಅರಿವು ಅಂತ ಅಂತೀವಲ್ಲ, ಯಾವ ವಿಶೇಷ ಜ್ಞಾನವೇ ಇಲ್ಲ. ವಿಷಯ ಅರಿವು ಅನ್ನೋ ಪದವು ಅರಿಯಲ್ಪಟ್ಟ ವಸ್ತು ಕಡೆಯಿಂದ ಬಂದದ್ದೇ ಹೊರತು ಅದು ಒಂದೇ ಆದ ತತ್ವಕ್ಕೆ ಅರಿವಿನ ಪದವು ಅದು ಸೂಕ್ತವಾದ ಪದ ಅಲ್ಲ. ಅದು ಹೊಂದಲ್ಲ, ಅದು ತಪ್ಪೇ. ಅದು ನೀವು ಆತ್ಮನ ಅರಿವಿನ ಸ್ವರೂಪ ಅಂದ್ರೆ ತಪ್ಪೇ ಆಗತ್ತೆ. ಅದು ಒಂದು ಹಂತಕ್ಕೆ ಒಪ್ಕೊಂಡು ಹೇಳಬೇಕೇ ಹೊರತು, ಅರಿಸಿಕೊಂಡು ಇನ್ನೊಂದು ಇಟ್ಕೊಂಡು ಹೇಳಬೇಕೇ ಹೊರತು, ಕೇವಲ ಸ್ವರೂಪವನ್ನ ಅರಿವು ಅಂದ್ರು, ಇರಿವು ಅಂದ್ರು, ಆನಂದ ಅಂದ್ರು ಅದು ತಪ್ಪಾಗತ್ತೆ. ಆ ಪದಕ್ಕೂ ಅದು ವಾಚ್ಯವಲ್ಲ. ಮತ್ತೆ ಹೆಂಗೆ ಹೇಳ್ತೀರಾ? ಹಿಂಗೆ ಹೇಳ್ಬೇಕು. ಯಾವುದು ಅಲ್ಲದ್ದು, ಯಾವುದಕ್ಕೂ ಸಂಬಂಧ ಪಡೆದೇ ಇರೋದು ಅಂಥೇಳಿ ಅರ್ಥವಾಗ್ತಾ ಇರುವ ಅನುಭವನ ಅರ್ಥ ಆಗ್ಲಿಲ್ಲ ಅನ್ನೋ ತಪ್ಪಿಗೆ ಬಿಟ್ಕೊಳ್ಳೋದ್ರಿಂದ ಅರ್ಥವಾಯ್ತು ಅಂತ ಔಪಚಾರಿಕ ಹೇಳೋದ್ರಿಂದ ಅರ್ಥವಾಯ್ತು ಅಂತ ಹೇಳ್ಬೇಕು. ಔಪಚಾರಿಕ ಅರ್ಥವಾಯ್ತು ಅಂತ ಹೇಳ್ಬೇಕಷ್ಟೇ. ಗ್ರಾಹ್ಯ ಗ್ರಹಣ ವರ್ಜಿತವಾದ, ಗ್ರಾಹ್ಯ ಅಂದ್ರೆ ಅರಿಯಲ್ಪಡುವ ವಸ್ತು, ಗ್ರಹಣ ಅಂದ್ರೆ ಅರಿವು ಸಾಧನ, ಈ ಎರಡು ಇಲ್ಲದೆ ಇರತಕ್ಕದ್ದಾದ ಒಂದು ಸ್ಟೇಟ್ ಸ್ಥಿತಿ ಇದೆಯಲ್ಲ. ಯಾವ ಸ್ಥಿತಿ ಅದೋ? ಸುಷುಪ್ತಿ, ತುರಿಯಲ್ಲ. ಅದಕ್ಕೆ ಲೋಕೋತ್ತರ ಲೋಕೋತ್ತರ ಅಂತಾರೆ ಸುಷುಪ್ತಿಯನ್ನ. ಎಚ್ಚರ ದ್ವಯಲೌಕಿಕ, ಸ್ವಪ್ನ ಶುದ್ಧ ಲೌಕಿಕ, ಸುಷುಪ್ತಿ ಲೋಕೋತ್ತರ ಅಂಕರು. ಅಂದ್ರೆ ಗ್ರಾಹ್ಯ ಗ್ರಹಣ ವಿಷಯೋ ಹಿ ಲೋಕ. ಲೋಕಾಲೋಕ ಏನಪ್ಪ? ಗ್ರಾಹ್ಯಾಗ್ರಹಣ, ಗ್ರಾಹ್ಯಾಗ್ರಹಣ ಗ್ರಹಿತು ಇದ್ದೇ ಇರ್ತಾನೆ. ಗ್ರಹಿತು ಇಟ್ಕೊಂಡೆ ಗ್ರಾಹ್ಯಾಗ್ರಹಣ ಆಗತ್ತೆ. ಅರಿಯುವನಾದ ನೋಯರಂಡ್ ನೋನ್ ಸಾಧನ, ಇನ್ಸ್ಟ್ರುಮೆಂಟ್. ಅರಿಯಲ್ಪಟ್ಟದ್ದು ಅರಿವು ನಾನು, ಅರಿಯುವ ಸಾಧನ. ಈ ಮೂರು ಇಟ್ಕೊಂಡ್ರೆ ತ್ರಿಪುಟಿ ಬಂತು, ಅದು ಲೋಕ, ಅದು ವ್ಯವಹಾರ, ಅದು ಜಾಗೃತ, ಅದು ದ್ವಯಂ ಲೌಕಿಕ ಅಂತ ಹೇಳ್ತಾರೆ. ತದಭಾವ ಅದ್ಯಾವುದೂ ಇಲ್ಲ. ಅದು ಸ್ವಪ್ನದಲ್ಲೂ ವಾಸನಾಮಯವಾದ ಗ್ರಾಹ್ಯ ಗ್ರಾಹಕತ್ವ ಇರುತ್ತೆ, ಅದು ಕಿತ್ತೋಯ್ತು. ಅದು ಎಂಥ ವರ ಕೊಟ್ಬಿಟ್ಟ ನೋಡಿ ಭಗವಂತ. ಸುಷುಪ್ತಿ ಅಂತ ಒಂದು ಅನುಭವ ಕೊಟ್ಟು ತಾಳೆ ನೋಡ್ಕೊಳ್ಳೋ, ನೀನ್ ಹೇಗಿದ್ಯಾ ಅದೇ ತಾಳೆ ಕೊಡೋ, ನಿಂಗದು ಅರ್ಥ ಮಾಡ್ಕೊಳ್ಳೋ, ನೀನ್ ಹಾಗೆ ಈಗಲೂ ಇರೋ ಅನ್ಕೊಳ್ಳೋ ಅಂತಂದ್ರೆ ನಮ್ಗೆ ಏನ್ ಮಾಡಿ ನಮ್ ತಲೆ ಹತ್ತಲ್ವಲ್ಲ ಈ ವಿಚಾರ. ಸ್ಪಷ್ಟವಾದ ಯಾವ ಪ್ರಮಾಣಗಳ ಹಂಗೂ ಇಲ್ಲದ, ಪ್ರಮಾಣಕ್ಕೂ ವಿಷಯವಾಗದ ಸ್ವಸ್ವರೂಪ ಅದು. ಈಗಲೂ ಅದು ಇದ್ದೇ ಇದೆ, ಈಗ ಮರೆಯಾಗಿಲ್ಲ, ಅದರ ಮೇಲೆ ಆರೋಪಿತವಾಗಿದೆ ಎಚ್ಚರ. ಸರ್ವ ಪ್ರವೃತ್ತಿ ಬೀಜಂ ಸುಷುಪ್ತ ಮಿತ್ಯೇತದ್. ಅದು ಜಾಗೃತ ಸ್ವಪ್ನ ಇಟ್ಕೊಂಡು, ಜಾಗೃತ ಸ್ವಪ್ನ ಆಗತ್ತೆ ಅಂತ ಇಟ್ಕೊಂಡಾಗ ಅದು ಎಲ್ಲಕ್ಕೂ ಬೀಜ ಅಂತ, ಎಲ್ಲಾ ಪ್ರವೃತ್ತಿಗೂ ಕಾರಣ ಸುಷುಪ್ತಿ ಅಂತ. ಆದ್ರೆ ಸುಷುಪ್ತಿ ಅಂದ್ರೆ ಸ್ವರೂಪ ಅಂತ ತಗೊಂಡಾಗ ಅಲ್ಲಿ ಕಾರಣವೂ ಇಲ್ಲ, ಕಾರ್ಯವೂ ಇಲ್ಲ. ಕಾರ್ಯಕಾರಣ ಎರಡೂ ಕಲ್ಪಿತವೇ. ಇವಾಗ ಕಾರ್ಯವೇ ಕಲ್ಪಿತವಾದ್ಮೇಲೆ ಕಾರಣತ್ವ ಎಂತ ಬರುತ್ತೆ? ಕಾರಣದ ಕಾರಣತ್ವ ಹಾರೋಗುತ್ತೆ. ಕಾರ್ಯ ಸತ್ಯವಾದ ಕಾರಣ ಅಂತ ಆಗುತ್ತೆ.
ನಾವು ಎಚ್ಚರ ಸತ್ಯ ಅಂತೀವಿ, ಸ್ವಪ್ನ ಕಾರ್ಯ ಅಂತೀವಿ, ಸುಳ್ಳು ಅಂತೀವಿ. ಸತ್ಯವಾದ ಎಚ್ಚರದಿಂದ ಸುಳ್ಳಾದ ಕಾರ್ಯ ಉಂಟಾಗತ್ತಾ? ಅಲ್ಲೇ ನಮ್ಮ ಪ್ರಶ್ನೆ ತಪ್ಪಾಗ್ತಾ ಇದೆ. ಕನಸು ಅಂತೀವಿ, ಸುಳ್ಳು ಅಂತೀವಿ, ಎಚ್ಚರದ ವಾಸನೆಯಿಂದ ಉಂಟಾಗತ್ತೆ ಅಂತೀವಿ, ಎಚ್ಚರನು ಸತ್ಯ ಅಂತೀವಿ. ಈ ಮೂರು ವಾಕ್ಯವನ್ನು ಹೊಂದಿಸಿ ನೋಡೋಣ. ಎಚ್ಚರ ಸತ್ಯವಾದರೆ ಸತ್ಯವಾದ ಎಚ್ಚರದಿಂದ ಉಂಟಾದದ್ದು ಸತ್ಯ ಆಗ್ಬೇಕು, ಸುಳ್ಳು ಆಗ್ಬೇಕಾ? ಸತ್ಯದಿಂದ ಸುಳ್ಳು ಹುಟ್ಟುತ್ತಾ? ಎಚ್ಚರದಿಂದ ಉಂಟಾಗ ವಾಸನೆ ಉಂಟಾಗತ್ತೆ ಅಂತೀವಿ, ಕನಸು ತೋರುತ್ತೆ ಅಂತೀವಿ, ಸುಳ್ಳು ಅಂತೀವಿ, ಎಚ್ಚರದಿಂದ ಉಂಟಾದದ್ದು ಅಂತೀವಿ. ನಾವೇ ಅರ್ಥವಿಲ್ಲದೆ ಮಾತಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಕಾರ್ಯ ಸುಳ್ಳಾದ್ರೆ ಕಾರಣಕ್ಕಂತ ಕಿಮ್ಮತ್ ಬರುತ್ತೆ. ಅದು ಸುಳ್ಳಾದ್ರೆ ಇದು ಸುಳ್ಳಾಗತ್ತೆ. ಕಾರ್ಯದ ಕಾರ್ಯತ್ವ ಹೋಯ್ತು ಅಂದ್ರೆ ಕಾರಣದ ಕಾರಣಕ್ಕೂ ಹೋಯ್ತು. ಹಾಗಾಗಿ ನಮ್ಮ ಭಾಷೆಯಲ್ಲಿಯೇ ಪರಮಾರ್ಥ ಇದೆ. ಆ ಭಾಷೆ ನಾವು ಹೊಂದಿಸ್ಕೊಳ್ತಾ ಇಲ್ಲ. ನಾವು ಭಾಷೆಯನ್ನು ಅಷ್ಟಕ್ಕೆ ತುಂಡಾಗ ಅರ್ಥ ಮಾಡ್ಕೊಳ್ತಾ ಇದೀವಿ. ಪೂರ್ತಿ ಭಾಷೆಯನ್ನು ತಗೊಂಡ್ರೆ ಆ ಪರಮಾರ್ಥವನ್ನೇ ಹೇಳ್ತೀವಿ. ಆ ಭಾಷೆ ಎಲ್ಲಾ ವಾಕ್ಯವನ್ನು ತಗೊಂಡ್ಬಿಡಿ, ವಿಮರ್ಶೆ ಮಾಡಿ. ಕನಸಾಗತ್ತೆ ಅಂತ ಆಯ್ತು, ಒಪ್ಕೋಣ. ಕನಸು ನಮ್ಗೊಬ್ಬನಿಗೆ ಆಗತ್ತೆ, ಆಯ್ತು, ಅದು ಒಪ್ಕೋಣ. ಅದು ಎಚ್ಚರದ ವಾಸನೆಯಿಂದ ಆಗತ್ತೆ, ಅದು ಆಗುತ್ತೆ. ಕನಸು ಮಾತ್ರ ಸುಳ್ಳು, ಅದು ಎಚ್ಚರ ನಿಜ ಅಂತ ಇವಾಗ ಇಷ್ಟು ವಾಕ್ಯವನ್ನು ವಿಮರ್ಶೆ ಮಾಡಿ. ಏನೇನು ಹೊಂದತ್ತೆ? ಸಾಧ್ಯವೇ ಇಲ್ಲ. ಆ ಭಾಷೆಯೇ ಹೇಳತ್ತೆ ನೀನು ಅಷ್ಟು ಹೊಂದಿಸ್ಕೊಂಡ್ರೆ ಯಾವುದು ಉಳಿಯಲ್ಲ ಅಂತ. ಗ್ರಾಹ್ಯ ಗ್ರಹಣ ವಿಷಯೋ ಹಿ ಲೋಕ, ಎಲ್ಲಾ ಪ್ರವೃತ್ತಿಗೂ ಬೀಜ ಸುಷುಪ್ತ ಅಂತ ಅದು ಒಂದು ಅಧ್ಯಾರೋಪ. ಏವಂ ಸ್ಮೃತಂ ಸೋಪಾಯಂ ಪರಮಾರ್ಥ ತತ್ವಂ. ಈ ರೀತಿ ಪರಮಾರ್ಥ ತತ್ವ ಉಪಾಯದಿಂದ ಕೂಡಿದ್ದು ಅಂತ ಹೇಳಿ ಜ್ಞಾನಿಗಳಿಂದ ನೆನೆಸಲ್ಪಟ್ಟಿದೆ. 3 ಸ್ಟೆಪ್ ಇದೆ. ಮೊದಲನೇ ಮೆಟ್ಲು ಎಚ್ಚರ, 2ನೇ ಮೆಟ್ಲು ಸುಷುಪ್ತಿ, 3ನೇ ಮೆಟ್ಲೆ ಪರಮಾರ್ಥ. 3ನೇ ಮೆಟ್ಲು ಹತ್ಕೊಂಡ್ಬಿಟ್ರೆ ಲೋಕೋತ್ತರವಾಯ್ತು ಅಂತಂದ್ರೆ, 3ನೇ ಮೆಟ್ಲು ಅಭಾವದಲ್ಲಿ ಇರೋದ್ರಿಂದ ಏನು ಗೊತ್ತಿಲ್ಲ ಅನ್ನೋ ಇದೆಲ್ಲ ಅಲ್ಲ. ಆ ಪರಮಾರ್ಥ ಈಗಿದೆ ಅಂತ ಕಂಡ್ಕೊಳ್ಳೋದು. ಅದೇನ್ ಮಾಡ್ಬಿಟ್ಟು 3ಅನ್ನೂ ಜ್ಞಾನ ಮಾಡಿ ಅದು ಯಾವ್ದು ಗೊತ್ತಾಗುತ್ತೋ ಆ ಪರಮಾರ್ಥ ತುರಿಯಾಗಿ ಮಾಡ್ಕೊಂಡ್ರು. ಕಲ್ಪಿತ 3 ಇಟ್ಕೊಂಡು ತುರಿಯಾಗಿ ಒಂದು ಇಟ್ಕೊಂಡ್ರು. ಈ ರೀತಿ ಪರಮಾರ್ಥ ತತ್ವವು ಸೋಪಾಯ ಉಪಾಯೇನ ಸಾವರ್ತತೆ ಐತಿ. ಸೋಪಾಯಂ ಉಪಾಯದಿಂದ ಕೂಡಿದೆ. ಅಂದ್ರೆ ನಮ್ಮ ಅವಸ್ಥೆಗಳೇ ನಮ್ಮ ಪರಮಾರ್ಥಕ್ಕೆ ಉಪಾಯವಾಗಿದೆ, ಸೋಪಾನವಾಗಿದೆ, ಮೆಟ್ಲಾಗಿದೆ. ನಾವು ಅನುಭವಿಸ್ತಿರೋ ಅವಸ್ಥೆಗಳನ್ನೇ ಉಪಯೋಗಿಸ್ಕೊಂಡು ತತ್ವ ನಾವು ಕಂಡ್ಕೊಂಡ್ಬಿಡ್ಬೋದು. ಅದು ನಮ್ಗಾಗುತ್ತಿರೋ ಅನುಭವವನ್ನೇ ವಿಶ್ಲೇಷಣೆ ಮಾಡಿ ಪರಮಾರ್ಥ ತೋರಿಸ್ಕೊಡ್ತಾರೆ. ಈ ಪಂಚಕೋಶವು ನಮ್ಗಾಗ್ತಿರೋ ಅನುಭವವೇ. ಈ ಅವಸ್ಥಾ ಕಾರ್ಯಕಾರಣ ಎಲ್ಲವೂ ನಾವು ಕಲ್ಪಿಸಿಕೊಂಡದ್ದನ್ನೇ ಇಟ್ಕೊಂಡು ಮಾಡ್ತಾ ಹೇಳ್ಕೊಳ್ತಾರೆ. ಲೌಕಿಕಂ ಶುದ್ಧ ಲೌಕಿಕಂ ಲೋಕೋತ್ತರಂಚ ಕ್ರಮೇಣ ಏನ ಜ್ಞಾನೇನ ಜ್ಞಾಯತೆ ತಜ್ಞಾನ. ಎಲ್ಲಿರ್ತೀಯೋ ಏನು ವಿಷಯ ಮಾಡ್ತಿದ್ದೆ? ಅಣ್ಣನ ಮುಗಿ ಆಯ್ತಂಗ ಆಗ್ಲಿಲ್ಲ ಅಂತ ಮತ್ತೆ ಎಲ್ಲಿದ್ಯಾ? ಏನು ಇಲ್ಲ ನೋಡ್ತಿದ್ದ? ಅದೇನು ಅದೇ ನೋಡಿದ್ದೆ ಕರೆಕ್ಟ್ ಇದೆ ಅಂತ. ಅದು ಕಬ್ಬಣ ಅಂದ್ರೆ ಪ್ಲಾಸ್ಟಿಕ್ ಅಂತ. ಕಬ್ಬಣದು ಅಷ್ಟೇ, ಏನು ಬೆಲೆ ಇಲ್ಲ. ದುಡ್ಡು ಕೊಟ್ಟು ತಂದ್ಬಿಟ್ರು ಬೆದ್ದಂಗೆ ಅಂತಂದ. ಏನಂತ ನಮ್ಮ ಭಾಸ್ಕರ ಇದ್ದ, ಪಾಠ ಹೇಳ್ತಾ ಇದ್ದೆ, ಮಾಂಡವಿಕೆ ಪಾಠ ಹೇಳ್ತಾ ಇದ್ದೆ. ಏನು ಅಂದೆ? ಬೆಚ್ಚಿಬಿಟ್ಟ. ಏನು ಅಂದೆ? ಅದೇ ನಾನು ಕಾಡು ಹೋಗ್ತಿರ್ಬೇಕಾದ್ರೆ ಮೊಟ್ಲೆ ಅಕಸ್ಮಾತ್ ಕಾಲು ಹಿಡ್ಕೊಂಡ್ರೆ ಹೆಂಗ್ ಬಿಡಿಸ್ಕೊಳ್ಳೋದು ಯೋಚನೆ ಮಾಡ್ತಾ ಇದ್ದೆ ಇಂದ. ಸರಿಯಾ, ಒಳ್ಳೆ ನಿನ್ ಪಾಠ ಹೇಳ್ತಾ ಇದ್ದೀನಲ್ಲ ನಾನು ಹೊಡ್ಕೋಬೇಕು. ಕಾಡಿಗೆ ಹೋಗ್ತಾ ಇದ್ದಾರಂತೆ, ಮೊಟ್ಲೆ ಕಾಡಲ್ಲಿ ಮೊಟ್ಲೆ, ಸಮುದ್ರದಲ್ಲ ಮೊಟ್ಲೆ, ಅದ ನೀರಲ್ಲ ಮೊಟ್ಲೆ. ಹಿಡ್ಕೊಂಡ್ಬಿಟ್ಟಿದ್ದಾರೆ, ಬಿಡಿಸ್ಕೊಕ್ ಆಗ್ತಿಲ್ಲ, ಹೆಂಗ್ ಬಿಡಿಸ್ಕೊಳ್ಳಿ ಯೋಚನೆ ಮಾಡ್ತಿದ್ದ ಅಂತ ಕಾಣುತ್ತೆ. ಬಹುಶಃ ಗುರುಳು ಮೊಟ್ಲೆ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಇದು ಮೀನಲ್ಲ, ತಿಮಿಂಗಿಲ ಹಿಡ್ಕೊಂಡಿರೋದು, ಇದು ಹೆಂಗ್ ಬಿಡಿಸ್ಕೊಂಡು ಹೋಗ್ಲಿ ಅಂತ ಯೋಚನೆ ಮಾಡ್ತಿದ್ದ ಅಂತ ಕಾಣುತ್ತೆ. ಅದು ಇಂಡೈರೆಕ್ಟ್ ಹೀಗೆ ಹೇಳ್ಬೇಕು. ಲೌಕಿಕ ಅಂದ್ರೆ ಜಾಗ್ರತ್ತು, ಶುದ್ಧ ಲೌಕಿಕ ಅಂದ್ರೆ ಸ್ವಪ್ನ, ಲೋಕೋತ್ತರ ಅಂದ್ರೆ ಸುಷುಪ್ತಿ. ಈ 3 ಯಾವ ಅರಿವಿನಿಂದ ಮೂರಿದೆ ಅಂತ ಯಾವ ಅನುಭವ ಗೊತ್ತು ಮಾಡ್ತಾ ಇದೆಯೋ ಅಂತ ಅರ್ಥ. ಮೂರು ಅವಸ್ಥೆಗಿಂತ ಬೇರೆ ಇನ್ನೊಂದು ಅರಿವಿದೆ, ಅಲ್ಲಿ ನೋಡ್ತಾ ಇದ್ದ ಅಲ್ಲ. ಒಂದೇ ಪರಮಾರ್ಥದ ಅರಿವು 3 ರೂಪದಲ್ಲಿ ತೋರ್ಕೊಳ್ತಾ ಇದೆ ಅಂತ ಯಾವ ಅರಿವನ್ನು ಗೊತ್ತು ಮಾಡ್ಕೋತೀವೋ, ಅನುಭವನ ಗೊತ್ತು ಮಾಡ್ಕೋತೀವೋ ಅದನ್ನೇ ಏನ ಜ್ಞಾನತೆ ಅಂತ ಇದ್ದಾರೆ. ಮತ್ತೆ ಯಥಾಪ್ರಕಾರವಾಗಿ ಇನ್ನೊಂದು ಜ್ಞಾನ 3 ಅವಸ್ಥೆಗಿಂತ ಬೇರೆ ಯಾವುದೋ ಒಂದು ಜ್ಞಾನ ಇದೆ, ಆ ಜ್ಞಾನದಿಂದ 3 ಅವಸ್ಥೆ ಹಾಗೆ ಅನ್ಕೋಬೇಡಿ.
ಅವಸ್ಥೆಯನ್ನ ತಾನಾಗಿ ಅನುಭವಿಸೋದೇ ಹೊರತು ಇದು ಅಂತ ನೋಡೋದಲ್ಲ. ಈ ಪುಸ್ತಕವನ್ನ ಇದು ಅಂತ ನಾವು ನೋಡ್ತೀವಿ, ವಿಷಯ ಮಾಡಿ ಇದು ಪುಸ್ತಕ ನೋಡ್ತೀವಿ, ಅವಸ್ಥೆನ ಇದು ನೋಡಕ್ಕಾಗಲ್ಲ. ಯಾಕೆಂದ್ರೆ ಅವಸ್ಥೆ ಇಲ್ಲಿ ಇನ್ನಿಲ್ಲ ಶುರುವಾಗಿ ಇಲ್ಲಿ ಮುಗೀತುದಿಲ್ಲ. ನೀವೇ ಅವಸ್ಥೆಗೆ ತೋರ್ತಾ ಇರೋದು, ನಾವೇ ಅವಸ್ಥೆಗೆ ತೋರ್ತಾ ಇರೋದು. ಅವಸ್ಥಾ ತಾದಾತ್ಮ್ಯ ಅನುಭವ ಹೊರತು ಇದಮ್ಮಂತ ಅನುಭವ ಅಲ್ಲ. ಹಾಗಾಗಿ ಅದು ಯಾವ ಅನುಭವಕ್ಕೆ ಆ ಮೂರು ಅವಸ್ಥೆಗಳ ಇದು ಗೊತ್ತಾಗುತ್ತಿದೆಯೋ ಅದು ಜ್ಞಾನ. ಜ್ಞೇಯ ಏನು? ಜ್ಞೇಯಂ ಯಥಾನ್ಯವ ತ್ರೀಣಿ. ಜ್ಞೇಯ ತಿಳಿಬೇಕಾದ ಯಾವುದು? ಈ ಮೂರೇ. ಯಾಕೆ ಹೇಳೋ? ಏತದ್ವಿತರೇಕೇಣ ಜ್ಞೇಯ ಅನುಭವತ್ತೆ. ಇದಕ್ಕಿಂತ ಬೇರೆ ಜ್ಞೇಯ ತೋರಿಸಿಯೋಣ. ಜಾಗ್ರತ್ ಸ್ವಪ್ನ ಸುಷುಪ್ತಿಗಿಂತ ಬೇರೆಯಾಗಿ ಅರಿಯಬೇಕಾದ ನೋಡಬಹುದಾದ ಒಂದು ವಸ್ತು ತೋರಿಸೋಣ. ತಿಪ್ಪರ್ಲಾರ ತೋರ್ಸೋಕ್ಕಲ್ಲ. ಯಾವುದೇ ಕನಸು ಸೇರಿರ್ಬೇಕು, ಎಚ್ಚಕ್ಕೆ ಸೇರ್ಬೇಕು, ಸುಷುಪ್ತಿ ಇರಬೇಕು. ಇಲ್ಲ ಅರಿವಾಗಲಿಲ್ಲ, ಇಲ್ಲ ತಪ್ಪಾಗಿ ಅರಿವಾಗೋದು, ಇಲ್ಲ ಭಾಷಣಾಮಯವಾದ ಅರಿವಾಗೋದು. ದೇಹೇಂದ್ರಿಯ ನೋಡೋದು ಒಂದು, ಮನಸ್ಸಿನ ಕಾಣೋದು ಒಂದು. ಈ ಎರಡು ವ್ಯಾಪಾರವು ಶಾಂತವಾಗಿರುವ ಅನುಭವ ಇನ್ನೊಂದು. ಅಂತಃಕರಣ ವ್ಯಾಪಾರವಿಲ್ಲದೆ ಇರುವ ಅನುಭವ ಸುಷುಪ್ತಿ ಅನುಭವ. ಬರೀ ಅಂತಃಕರಣ ವ್ಯಾಪಾರವಾದ ಅನುಭವ ಸ್ವಪ್ನಾನುಭವ. ಅಂತಃಕರಣ ಇಂದ್ರಿಯ ದೇಹದಿಂದ ಕೂಡಿಕೊಂಡ ವಿಶೇಷ ಜಾಗೃತ ಅನುಭವ. ಈ ಮೂರು ಅನುಭವಕ್ಕಿಂತ ಬೇರೆ ನಾಲ್ಕನೇ ಅನುಭವ ಯಾರಿಗೂ ಇಲ್ಲ. ಈ ಮೂರು ಜ್ಞೇಯವೇ. ಏತದ್ವ್ಯತಿರೇಕೇನ ಜ್ಞೇಯಾನುಪತ್ತೇ ಎಂದ್ರು. ಈ ಮೂರು ಜ್ಞೇಯಕ್ಕಿಂತ ಅಂದ್ರೆ ನಾವು ಏನೇನೇನೇನು ಅರಿತಾ ಇದೀವೋ ಅರಿತಾ ಇರೋದೆಲ್ಲವೂ ಈ ಮೂರೊಳಗೆ ಇದೆ, ಮೂರೇ ಆಗಿದೆ. ಮೂರಿಗಿಂತ ಬೇರೆ ಆಗಿಲ್ಲ. ಅಷ್ಟಲ್ಲ, ಒಂದೊಂದಲ್ಲೂ ಮೂರಿದೆ. ಹೆಂಗ ಹೇಳೋದಾದ್ರೆ, ಎಚ್ಚರದಲ್ಲೇ ಹೆಚ್ಚಾಕಳಿಸು ನಿದ್ದೆ ಇದೆ ಗೊತ್ತಾ? ಎಚ್ಚರದಲ್ಲಿಯೇ ಹೊರಗಡೆ ನೋಡ್ತಾ ಇದ್ದೀನಿ ಅಂದ್ರೆ ಎಚ್ಚರ ಅಂತಲೂ, ಬರೀ ಕಲ್ಪನಾ ಲೋಕದಲ್ಲಿ ಇದ್ರೆ ಕನಸು ಅಂತಲೂ, ಏನು ಅರ್ಥವಾಗ್ತಿಲ್ಲ ಅಂದ್ರೆ ನಿದ್ದೆ ಅಂತ. ಇಲ್ಲೇ ಇದೆ ಮೂರು ಅವಸ್ಥೆ. ಎಲ್ಲಿ ಹೋಗ್ಬೇಕಾಗಿಲ್ಲ, ಎಚ್ಚರದಲ್ಲೇ ಮೂರು ಅವಸ್ಥೆ ಅನುಭವ ಆಗ್ತಾ ಇದೆ. ಏನೂ ಅರಿವಾಗದೇ ಇರೋ ಸ್ಟೇಟೇ ಸುಷುಪ್ತಿ. ಏನೋ ಮನಸ್ಸಿಗೆ ಯೋಚನೆ ಮಾಡೋದು ಕನಸು. ಹೊರಗಡೆ ಏನೋ ಕಾಣ್ತೀನಿ ಅನ್ನೋದು ಎಚ್ಚರ. ಮೂರು ಒಂದೇ ಅನುಭವಕ್ಕೆ ಮೂರು ಕಲ್ಪಿತ ರೂಪ. ಪರಮಾರ್ಥವು ಮೂರಾಗಿ ತೋರ್ತಾ ಇದೆ. ಆ ಪರಮಾರ್ಥಕ್ಕೆ ಮೂರರ ಸೋಂಕು ಇಲ್ಲ, ಸಂಬಂಧವೂ ಇಲ್ಲ. ಅದು ಅತೀತವಾಗಿದೆ, ಅದು ವಿಲಕ್ಷಣವಾಗಿದೆ. ಈ ಮೂರು ಈ ಅನುಭವವನ್ನು ಬಿಟ್ಟಿಲ್ಲ. ಮೂರಕ್ಕೂ ಆ ಪರಮಾರ್ಥವೇ ಆಸ್ಪದವಾಗಿದೆ, ಆಧಾರವಾಗಿದೆ, ನೆಲೆಯಾಗಿದೆ. ಅದನ್ನು ಕಂಡುಕೊಂಡು ಮುಕ್ತ. ಅದೇ ಸತ್ಯ ಪರಮಾರ್ಥ. ಏತದ್ವ್ಯತಿರೇಕ ಏನಂದ್ರೆ ಈ ಪರಮಾರ್ಥಕ್ಕಿಂತ ಬೇರೆಯಾಗಿ, ಅದೇ ಮೂರು ಅವಸ್ಥೆಗಿಂತ ಬೇರೆಯಾಗಿ ಜ್ಞೇಯವೆಂಬುದು ಇಲ್ಲ. ಹೇಳ್ತಾರೆ, ಸರ್ವ ಪ್ರಾವಾದುಕ ಕಲ್ಪಿತ ವಸ್ತುನಃ ಅತ್ರೈವ ಅಂತರ್ಭಾವ. ಎಷ್ಟು ವಾದಿಗಳಿದಾರ ಪ್ರಪಂಚದಲ್ಲಿ, ಸಾಂಖ್ಯರು, ವೈಶೇಷಿಕರು, ನೈಯಾಯಿಕರು, ಮೀಮಾಂಸಕರು ಅಂತ ಹೇಳಿ. ಅದು ಹೇಳಿದ ಪ್ರಾಣ ಐತಿ ಪ್ರಾಣವಿದು ಭೂತ ಅಂದ್ರೆ ಹಿರಣ್ಯಗರ್ಭ ಅನ್ನು ಶುರು ಮಾಡಿಬಿಟ್ಟು ಪ್ರಾಜ್ಞಾತ್ಮನ್ನು ಶುರು ಮಾಡಿ ಏಕತ್ರಿಂಶೆ ತ್ರಯಸ್ತ್ರಿಂಶೆ ಇತ್ಯೇಕೆ ಅಲ್ಲ ಷಡ್ವಿಂಶೆ ಇತ್ಯೇಕೆ ಪಂಚವಿಂಶಕ ಇತ್ಯೇಕೆ ಷಡ್ವಿಂಶಿ ಚಾಪರೆ ಏಕತ್ರಿಂಶೆ ಇತ್ಯಾಗು ಅನಂತ ಇತಿ ಚಾಪರೆ ಲೋಕಾ ಲೋಕವಿಧಿ ಪ್ರಾಹು ಆಶ್ರಮ ದೀಪಂ ಲಗ್ನಂ ಲಿಂಗಾ ಪರಾಪರ ಮಧಾಪರೆ ಸೃಷ್ಟಿ ಸೃಷ್ಟಿವಿದೋ ಸ್ಥಿತಿರಿತಿ ಸೃಷ್ಟಿರಿತಿ ಸೃಷ್ಟಿವಿಧ ಸ್ಥಿತಿರಿತಿ ಸ್ಥಿತಿವಿಧ ಸರ್ವೇತಿ ಹತ್ತು ಸರ್ವದಾ. ಹೀಗೆ 31ನೇ ಶ್ಲೋಕದವರೆಗೆ 19ನೇ ಶ್ಲೋಕದಿಂದ ಎಷ್ಟು ವಾದಿಗಳು ಏನೇನೇನೇನು ಕಲ್ಪನೆ ಮಾಡಿದಾರೋ ಆ ಎಲ್ಲಾ ಕಲ್ಪನೆಯು ಈ ಅವಸ್ಥಾತ್ರಯದಲ್ಲೇ ಅಡಕವಾಗತ್ತೆ. ಅತ್ರಯೂ ಅಂತರ್ಭಾವ. ಇನ್ನು ಹೇಳಿದ್ರೆ ಎಚ್ಚರದಲ್ಲೇ ಅಂತರ್ಗತವಾಗತ್ತೆ ಅಂತ ಹೇಳ್ಬೋದು. ಎಚ್ಚರದಲ್ಲಿ ಅಷ್ಟುವಾದಿಗಳ ಎಲ್ಲಾ ಕಲ್ಪನೆ ಈ ಎಚ್ಚರವನ್ನೇ ಅವ್ರು ಪೂರ್ತಿ ಮುಟ್ಟಿಲ್ಲ. ಈ ಎಚ್ಚರದ ಕಾನ್ಸೆಪ್ಟೇ ಅವ್ರಿಗೆ ಅರ್ಥವಾಗಿಲ್ಲ. ಈ ಗೌಡಪಾದರು ಒಬ್ಬರ ಎಚ್ಚರ ಪೂರ್ತಿ ಅನುಭವ ತಂದ್ಕೊಂಡವರು ಶಂಕರರು ಮತ್ತು ಸುರೇಶ್ವರು. ಬಾಕಿಯೆಲ್ಲ ಎಚ್ಚರದ ಒಳಗೆ ಕೂತ್ಕೊಂಡು ಜಾತ್ಯಂಧ ಗಜದೃಷ್ಟಿಯವ ಹುಟ್ಟುಕೊಂಡ್ರು ಆನೆ ನೋಡು ಹಾಗೆ. ಆನೆ ಅಂದ್ರೆ ಕಂಬ, ಆನೆ ಅಂದ್ರೆ ಪೈಪು, ಆನೆ ಅಂದ್ರೆ ಹಗ್ಗ, ಆನೆ ಅಂದ್ರೆ ಗೋಡೆ ಅಂದ್ರೆ ಹೊಟ್ಟೆ ಮುಟ್ಟಿ ಗೋಡೆ, ಬಾಲ ಮುಟ್ಟಿ ಹಗ್ಗ, ಫಂಡ್ಲು ಮುಟ್ಟಿ ಪೈಪು, ಕಾಲು ಮುಟ್ಟಿ ಕಂಬ ಅಂದ್ರೆ ಕಂಬನೂ ಅಲ್ಲ ಫಂಡ್ಲು ಅಲ್ಲ, ಎಲ್ಲ ಕಲ್ಪನೆ. ವಿಜ್ಞೇಯನೋ ವಿಜ್ಞೇಯಂ ಪರಮಾರ್ಥ ಸತ್ಯಂ ಪರಾತುರ್ಯಾಖ್ಯಂ. ಮನೆಯ ಈ ಕಡೆ ಬಾ, ಇಲ್ಲಿ ಬಾ, ಇಲ್ಲಿ ಇನ್ನೊಂದು ಕಡೆ ಬಾ, ಇನ್ನು ಬಾ, ಈ ಕಡೆ ಇನ್ನೊಂದು ಹಳೆ ಮೇಲೆ ದೂರ ಕೂತ್ಕೊಳ್ಳಿ. ಗುಸು 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 ಮಾತಾಡ್ತಾನೆ ಇರ್ತಾರೆ. ಗಂಡ ಹೆಂಡತಿ ಮಾತಾಡ್ತಾರೆ, ಗುಸು ಗುಸು ಹಾಗೆ ಮಾತಾಡ್ತಿರ್ತಾರೆ. ಏನ್ ಕೆಟ್ಟ ಪ್ರವೃತ್ತಿ. ವಿಜ್ಞೇಯಂ ಪರಮಾರ್ಥ ಸತ್ಯ. ವಿಜ್ಞೇಯ ಯಾವುದು? ಪರಮಾರ್ಥ ಸತ್ಯ. ಪರಮಾರ್ಥ ಅಂದೇನು?
ಏಕರೂಪೇಣ ಸ್ಥಿತೋ ಯೋ ಅರ್ಥಸ್ಥ ಪರಮಾರ್ಥ. ಯಾವ ಕಾಲ ದೇಶ ಅವಸ್ಥೆಯಲ್ಲೂ ಯಾವ್ದು ಚೇಂಜ್ ಆಗೋಲ್ವೋ ಅದು ಒಂದೇ ಪರಮಾರ್ಥ. ಅವಸ್ಥೆಯಲ್ಲೆಲ್ಲ ಚೇಂಜ್ ಆಗುತ್ತೆ, ಕಾಲದಲ್ಲಿ ಚೇಂಜ್ ಆಗುತ್ತೆ, ದೇಶದಲ್ಲಿ ಚೇಂಜ್ ಆಗುತ್ತೆ, ಬದಲಾವಣೆ. ಇದು ಮಾತ್ರ ಯಾವತ್ತಿಗೂ ಬದಲಾವಣೆ ಆಗಲ್ಲ. ಏಕರೂಪವಾಗಿರ್ತಕ್ಕಂತಹ ಪರಮಾರ್ಥ ಅದು ವಿಜ್ಞೇಯ. ಅದು ಅದ್ವಯಂ ಅಜಂ ಆತ್ಮತತ್ವಂ ಇತ್ಯರ್ಥ. ಎರಡೆಂಬುದಿಲ್ಲದ ಹುಟ್ಟಿಲ್ಲದ್ದಾದ ಆತ್ಮತತ್ವ ಎಂಬುದಾಗಿ ಅರ್ಥ. ಅದು ಆ ಪರಮಾರ್ಥ ತತ್ವ ಎರಡೆಂಬುದಿಲ್ಲದ್ದು, ಹುಟ್ಟೆಂಬುದಿಲ್ಲದ್ದು ಮತ್ತು ಆತ್ಮತತ್ವ. ತತ್ವ ಅಂದ್ರೆ ಸ್ವರೂಪ, ಅಂದ್ರೆ ಪರಮಾರ್ಥ ಸ್ವರೂಪ. ನಮಗೂ ಅರಿವಿಲ್ಲದೆ ನಾವುಗಳು ನಾನು ನಾನು ಅನ್ಕೋತಾ ಇರೋದು ಅದನ್ನ. ಇಂಥ ಅನ್ಯಾಯ ನೋಡಿ. ನಾನು ಅಂತ ಅನ್ಕೋತಿದ್ದೀವಿ, ಯಾವುದನ್ನ ಅಂತ ಅನ್ಕೋತಾ ಇದೀವಿ ಅಂತ ಗೊತ್ತಿಲ್ಲ. ಆದ್ರೆ ಅವ್ರು ಹೇಳ್ತಾರೆ ನೀವುಗಳು ನಾನು ಅಂತ ಅನ್ಕೋತಾ ಇರೋದು ಅದನ್ನೇ ಅಂತ. ಮತ್ತೆ ಅದು ಗೊತ್ತಿಲ್ಲ. ಹೌದು, ನೀವೇನ್ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಇನ್ನು ನಾಮರೂಪಗಳನ್ನು ಮಿಕ್ಸಪ್ ಮಾಡಿಕೊಂಡು ವಿಶೇಷ ರೂಪದಿಂದ ನಿಮ್ಮನ್ನು ಐಡೆಂಟಿಫೈ ಮಾಡ್ಕೊಳ್ತಿದ್ದೀರಾ. ನಾನು ಅಂದ್ರೆ ಲಕ್ಷ್ಮಿ, ನಾನು ಅಂದ್ರೆ ಅನುಪಮ, ನಾನು ಅಂದ್ರೆ ವಸುಲಕ್ಷ್ಮಿ, ನಾನು ಅಂದ್ರೆ ಸುಮನ, ನಾನು ಅಂದ್ರೆ ಸುರೇಶ, ನಾನು ಅಂದ್ರೆ ರವೀಂದ್ರ ಅಂತ ಹೇಳಿ ಈ ರೀತಿ ಆ ಹೆಸರು ಆಕಾರವನ್ನು ಸೇರಿಸ್ಕೊಂಡು ಆ ಅನುಮಕ್ಕೆ ಮಿಕ್ಸಪ್ ಮಾಡಿಕೊಂಡು ಮೋಸ ಹೋಗ್ತಾ ಇದೀವಿ. ನಿಜವಾಗಿ ನಮ್ಮಗಳೆಲ್ಲ ಪರಮಾರ್ಥೀಯ ಅಷ್ಟನ್ನು ಕಳೆದು ಉಳಿದರೆ ಏನು ಅದು ಕೂಡು ಕಳೆಯೋದು ಮಾಡ್ಬೇಕಂತೆ. ಎಲ್ಲ ಕೂಡ್ಕೊಂಡು ಎಲ್ಲ ಕಳಿತಾ ಹೋಗ್ಬಿಟ್ಮೇಲೆ ಕೂಡು ಕಳೆದ ಮೇಲೆ ಏನು ಉಳಿಯುತ್ತೋ ಅದೇ ನೀನು. ಎಲ್ಲ ಕೂಡು ಆಮೇಲೆ ಅಷ್ಟು ಕಿತ್ತಾಕು. ಕಿತ್ತಾಕಿ ಮೇಲೆ ಏನು ಉಳಿಯೋದಪ್ಪ ಅಂದ್ರೆ ಏನು ಇಲ್ಲ ಅನ್ನೋದು ಗೊತ್ತಾಗತ್ತಲ್ಲ. ಏನು ಇಲ್ಲ ಅಂತ ನಿಲ್ಲಲ್ಲ, ಏನು ಇಲ್ಲ ಅಂತ ಗೊತ್ತಾಗತ್ತಲ್ಲ. ಅದೇ ಏನು ಇಲ್ಲ ಅಂತ ಯಾವುದು ಗೊತ್ತಾಗ್ತಿದ್ಯೋ ಅದೇ ನೀನು, ಅದೇ ತಾನು, ಅದೇ ಪರಮಾರ್ಥ. ಏನು ಇಲ್ಲ ಅಂತ ಉಳಿಯಲ್ಲ, ಯಾಕಂದ್ರೆ ಏನು ಇಲ್ಲ ಅಂತ ಅನ್ನೋಕ್ಕೂ ಒಂದು ಅನುಭವ ಬೇಕಲ್ಲ. ಅಂಥ ಆತ್ಮತತ್ವವು ಅಜ ಅದ್ವಯವಾಗಿರ್ತಕ್ಕದ್ದು ಅರ್ಥ. ಸದಾ ಸರ್ವದಾ ಏತದ್ ಲೌಕಿಕಾದಿ ವಿಜ್ಞೇಯಾಂತಂ ಬುದ್ಧೈ ಪರಮಾರ್ಥದರ್ಶಿಭಿ ಬ್ರಹ್ಮವಿದ್ಭಿ ಪ್ರಕೀರ್ತಿತಂ. ಇದನ್ನು ಯಾವಾಗಲೂ ಕಂಡುಕೊಂಡಿದ್ದಾರಂತೆ. ಲೌಕಿಕಾದಿ ವಿಜ್ಞೇಯ ಅಂತ, ಲೌಕಿಕ, ಶುದ್ಧ ಲೌಕಿಕ, ಲೋಕೋತ್ತರ ಅನ್ನುವಂತಹ ಈ ಮೂರನ್ನು ಮತ್ತು ಪರಮಾರ್ಥ ತತ್ವವನ್ನು ಪಂಡಿತರು, ಜ್ಞಾನಿಗಳು, ಆ ಪರಮಾರ್ಥವನ್ನು ಕಂಡುಕೊಳ್ಳುವ ಸ್ವಭಾವ ಇವರು ಸೂಕ್ಷ್ಮತಿಗಳು, ಆ ಪರಮಾರ್ಥ ಅವರು ಬ್ರಹ್ಮಜ್ಞಾನಿಗಳು, ಅವರು ಕಂಡುಕೊಂಡಿದ್ರು. ಅವ್ರಿಗೆ ಚಿರಪರಿಚಿತವಂತೆ. ನಮಗೆ ನಿಮ್ಮ ಗೊತ್ತ ಯಶೋದ್ ಗೊತ್ತಾನ? ಯಶ್ ಗೊತ್ತಾ? ಚೆನ್ನಾಗ್ ಗೊತ್ತಾ ಯಶೋ? ಸುಳ್ಳು ಹೇಳ್ಬೇಡ, ಚೆನ್ನಾಗ್ ಗೊತ್ತ ಯಶೋ. ಯಾರಪ್ಪ ಯಶೋ? ಅದಕ್ಕಿಂತ ಚೆನ್ನಾಗ್ ಗೊತ್ತ ನೀನು. ಯಶಿಗಿಂತ ನೀನ್ ಚೆನ್ನಾಗ್ ಗೊತ್ತು. ಗೊತ್ತಿಲ್ಲ ನಿಂಗೆ? ನೀನ್ ಯಾರು ಗೊತ್ತಾ? ಗೊತ್ತಿಲ್ಲ ಅಂತ ನೋಡ. ಗೊತ್ತಿಲ್ಲ ಅಂತ ಗೊತ್ತಾಗ್ತಿದ್ಯಾ? ಗೊತ್ತಿಲ್ಲ ಅಂತ ಗೊತ್ತಾಗ್ತಿರೋದು ಯಾರಕ್ಕೂ ಅದೇ ನೀನು. ಗೊತ್ತಿಲ್ಲ ಅಂತ ಅನ್ನೋಕ್ಕಾಗತ್ತಾ? ಯಾಕೆ ಹೇಳ? ಗೊತ್ತಿಲ್ಲ ಅಂದ್ರೂ ಗೊತ್ತಾಗತ್ತೆ. ಗೊತ್ತಾಯ್ತು ಅಂತ ಅನ್ನೋಕ್ಕಾಗತ್ತಾ? ಯಾಕೆ ಹೇಳ? ಅದು ಗೊತ್ತಾಗತ್ತೆ. ಗೊತ್ತಿಲ್ಲ ಗೊತ್ತಾಯ್ತು ಅನ್ನೋದನ್ನ ಗೊತ್ತು ಮಾಡ್ಕೊಳ್ತಿರೋ ಅನುಭವನ್ನ ಗೊತ್ತಾಯಿಲ್ಲ ಅಂತ ಹೇಳೋಣ, ಗೊತ್ತಾಯ್ತು ಅಂತ ಹೇಳೋಣ. ಗೊತ್ತಾಯ್ತು ಅಂದ್ರೂ ತಪ್ಪು, ಗೊತ್ತಿಲ್ಲ ಅಂದ್ರೂ ತಪ್ಪು ಅಲ್ವಣ? ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಗೊತ್ತಾಗ್ತಾ ಇಲ್ವಾ? ಗೊತ್ತಾಯ್ತು ಅಂದ್ರೆ ಗೊತ್ತಾಯ್ತು ಗೊತ್ತಾಗಲಿಲ್ವಾ? ಗೊತ್ತಾಯ್ತು ಅಂತಲೂ ಗೊತ್ತು ಮಾಡ್ಕೊಂಡ್ರೆ, ಗೊತ್ತಿಲ್ಲ ಅಂತಲೂ ಗೊತ್ತಾದ್ರೆ ಅದು ಗೊತ್ತಾಯ್ತು ಅಂತ ನೋಡೋಣ, ಗೊತ್ತಾಗಿಲ್ಲ ಅನ್ನೋಣ, ಅದನ್ನೇನು ನೋಡೋಣ? ಏನಪ್ಪ ನೀವೆಲ್ಲ ಕನ್ಫ್ಯೂಸ್ ಮಾಡ್ತೀರಾ ಅಂತಾರೆ. ಅನುಭವ ಹೇಳಿದ್ರೆ ಕನ್ಫ್ಯೂಸ್ ಅಂತಾರೆ. ಕತೆ ಹೇಳಿದ್ರೆ ಹೋಗ್ರಿ ಇವ ಭೀಮ ಇದು ಅರ್ಜುನ ಹತ್ತು ಕತೆ ಹೇಳ್ತೀರಾ, ಧರ್ಮರಾಜನ ಅಪಶಕನ ಕತೆ ಹೇಳ್ತೀರಾ, ಬರೀ ಕತೆ ಹೇಳಿದ್ರೆ ಏನೋ ಕತೆ ಹೇಳ್ತೀರಾ. ಯಾರು ಬೇಕು ಈ ಕತೆ ಅಂತ? ಕತೆ ಹೇಳಿದ್ರೆ ಹಂಗ್ ಬೇಜಾರು, ವಿಷಯ ಹೇಳಿದ್ರೆ ಹಿಂಗ್ ಬೇಜಾರು. ಮಾಡ್ರೋ ಸಂಜಾನೆ ಅಯ್ಯೋ ಎಷ್ಟು ಮಾಡೋದು, ಪೂಜೆ ಪುರಸ್ಕಾರ ಸಾಕಾಯ್ತು ಅದು ಬೇಜಾರು. ಏನ್ ಬೇಕು ನಿಮ್ಗೆ? ಏನು ಯಾವುದೂ ಆಗಲ್ಲ, ಏನು ಸಾಧನೆ ಮಾಡೋಕ್ಕಾಗಲ್ಲ, ಬಹಳ ಕಷ್ಟ ಇದೆ. ಅಯ್ಯೋ ಪರಮಾರ್ಥದರ್ಶಿಗಳಾಗಿರುವ ಬ್ರಹ್ಮಜ್ಞಾನಿಗಳಿಂದ ಹೇಳಲ್ಪಟ್ಟಿದೆ ಕಣೋ. ಇದು ಯಾವಾಗಲೂ ಇರತಕ್ಕದ್ದು. ಜ್ಞಾನೇ ಛತ್ರಿವಿಧೇ ಜ್ಞೇಯೇ ಕ್ರಮೇಣ ವಿದಿತೆ ಸ್ವಯಂ ಸರ್ವಜ್ಞತಾ ಹಿ ಸರ್ವತ್ರ ಭವತೀಹ ಮಹಾಧಿಯಃ. ಜ್ಞಾನೇ ಚ ತ್ರಿವಿಧೆ ಜ್ಞೇಯೇ ಕ್ರಮೇಣ ವಿದಿತೆ ಸ್ವಯಂ ಸರ್ವಜ್ಞತಾ ಹಿ ಸರ್ವತ್ರ ಭವತಿ ಇಹ
ಮಹಾಧಿಯಃ ಮಹಾಧಿಯ ಹೆಂಗ ರೂಪ ಶಬ್ದ ಏನು ಮಹತ್ ಶಬ್ದ ಮಹಾಶಬ್ದ ಮಹತ್ ಶಬ್ದ ಮಹಾಧಿಯ ಕೂಡ ಮಹಾದೀಗ ದೀರ್ಘ ಹೆಂಗ್ ಬೀಳ್ತು ಮಹಾಧಿಯ ಆಗ್ಬೇಕು ಮಹಾಧಿ ಆನ್ ಮಹತಃ ಮಹಾಬುದ್ಧಿ ಮಹಾವಿಧಿಯೋ ಮಹಾಶಕ್ತಿ ಮಹಾದ್ಯುತಿ ಎಲ್ಲದರಲ್ಲೂ ಕೂಡ ಮಹತ್ ಶಬ್ದದ ಇದೆ ಅಕಾರ ಇದೆಯಲ್ಲ ಅದ್ರ ಮುಂದೆ ಯಾವ ಸಮಾನಾಧಿಕಾರ ಮಾಡಿದ್ರೆ ದೀರ್ಘ ಬಂದ್ಬಿಡುತ್ತೆ ಮಹಾವಾಕ್ಯ ಮಹತ್ವದ ವಾಕ್ಯ ಮಹದ್ವಾಕ್ಯ ಬಂದ್ಬೇಕು ಮಹಾವಾಕ್ಯ ದೀರ್ಘ ಅಂತ ಬರಲ್ಲ ತ್ರಿವಿಧೇ ಜ್ಞೇಯೇ ಜ್ಞಾನ ಮೂರು ಪ್ರಕಾರವಾದ ಜ್ಞಾನ ಮೂರು ಪ್ರಕಾರವಾದ ಜ್ಞೇಯ ಜ್ಞಾನವನ್ನೂ ಮೂರು ವಿಧವಾಗಿ ಜ್ಞೇಯವನ್ನೂ ಅರ್ಸ್ಕೊಂಡು ಜ್ಞೇಯ ಮೂರೇನು ಅವಸ್ಥಾತ್ರವೇ ಜ್ಞೇಯವೇ ಅದರ ಜ್ಞಾನವೇ ಜ್ಞಾನ ಲೌಕಿಕ ಶುದ್ಧ ಲೌಕಿಕ ಲೋಕೋತ್ತರ ಅನ್ನುವಂತಹ ಮೂರು ಇದು ಜ್ಞಾನ ಅದು ಜಾಗ್ರತ್ ಸ್ವಪ್ನಗಳೇ ಜ್ಞೇಯ ಲೌಕಿಕ ಶುದ್ಧ ಲೌಕಿಕ ಲೋಕೋತ್ತರ ಅನ್ನುವಂಥ ಜ್ಞಾನ ಇದನ್ನು ಕ್ರಮವಾಗಿ ಅರ್ಥವನಾದರೆ ಗೊತ್ತು ಮಾಡ್ಕೊಂಡ ಅಂತಾದರೆ ಅಂಥ ಅವನಿಗೆ ಮಹಾಬುದ್ಧಿಯವನು ಮಹಾಬುದ್ಧಿವಂತರಾದವನಿಗೆ ಸರ್ವತ್ರ ಸರ್ವಜ್ಞತ ಎಲ್ಲಾ ಕಡೆಯಲ್ಲೂ ಸರ್ವಜ್ಞತ್ವ ಅವನಿಗೆ ಅಕಸ್ಮಾತ್ ನೀನು ಏರೋಪ್ಲೇನ್ ಡಿಸೈನ್ ಮಾಡ್ತೀನಿಯಾ ಏರೋಪ್ಲೇನ್ ಡಿಸೈನ್ ಮಾಡ್ಕೊಡ್ತೀನಿ ಖಂಡಿತ ಮಾಡ್ತೀನಿ ಅಂತಾನೆ ಹೆಂಗಯ್ಯ ಮಾಡ್ತೀಯ ಅಂದ್ರೆ ಏರೋಪ್ಲೇನ್ ಅಂದ್ರೆ ನಾನೇ ಮಾಡಿದ್ದು ನನಗಿಂತ ಬೇರೆ ಎಲ್ಲಿದೆ ಆ ಮಾಡೋನು ನಾನೇ ಆ ಏರೋಪ್ಲೇನು ನಾನೇ ಅದೆಲ್ಲವೂ ನಾನೇ ನಾನು ಮಾಡೋದು ನನ್ನ ಕ್ರಿಯೆ ಇಲ್ಲ ನನ್ನಲ್ಲಿ ಏನೇನೇನು ನಡೆದಿದೆಯೋ ಅದಕ್ಕೂ ನಾನೇ ಕಾರಣ ನೀನು ಕಾರಣ ನಾನು ಏನು ಮಾಡೋದಲ್ಲ ಮಾಡಿಯೂ ಇಲ್ಲ ಮಾಡೋದು ಇಲ್ಲ ಮಾಡಿದ್ದೆಲ್ಲ ನಾನಲ್ಲೇ ಇನ್ನೊಬ್ರು ಇಲ್ಲ ನನ್ನ ವ್ಯತಿರಿಕ್ತ ಜಗತ್ತಲ್ಲಿ ಯಾರೂ ಇಲ್ಲ ಏನೂ ಇಲ್ಲ ಯಾವ ವ್ಯಕ್ತಿಯೂ ಇಲ್ಲ ಯಾವ ಪದಾರ್ಥವೂ ಇಲ್ಲ ಯಾವ ವಿಶೇಷವೂ ಇಲ್ಲ ನಿಜವಾಗಿ ನಾನು ಯಾವುದೂ ಅಲ್ಲ ಏನೂ ಅಲ್ಲ ನನ್ನ ಕಡೆಯಿಂದ ನಾನು ಯಾರೂ ಅಲ್ಲ ಏನೂ ಅಲ್ಲ ಅದು ಎಲ್ಲವೂ ಯಾವುದೂ ಇದ್ರೂ ಅದು ಯಾವುದು ನನಗಿಂತ ಬೇರೆ ಅಲ್ಲ ಹಾಗಾಗಿ ನಾನು ಮಹಾಧಿಯ ವಿಚಿತ್ರ ಇದು ಈ ತತ್ವಜ್ಞಾನವಾಗುತ್ತಲೇ ಅವನು ಸರ್ವಜ್ಞ ಆಗ್ಬಿಡ್ತಾನೆ ಮಹಾಬುದ್ಧಿವಂತ ಆಗ್ತಾನೆ ಇಂಥ ವಿಷಯ ಗೊತ್ತಿಲ್ಲ ಅಂತಲೇ ಇಲ್ಲ ನಮ್ ಗೌಡಪಾದರು ಹೊಗಳೋ ಭರಾಟಿಲಿ ಹೆಂಗ್ ಹೊಗಳ್ಬಿಟ್ಟಿದೆ ಅಂದ್ರೆ ಕಲ್ಪಯೇ ಸೋಭಿಶಂಕಿತ ಹಾಲು ವೇದಾರ್ಥವನ್ನು ಕೂಡ ಕೊಟ್ರೆ ಮಾಡ್ತಾನೆ ಅಂತಾನೆ ಯಾವ್ದಾದ್ರು ವೇದಕ್ಕೆ ಏನ್ ಅರ್ಥ ಅಂತ ಅವನಿಗೆ ಕೊಡೆ ಇದಮಿತ್ತಮ್ ಅಂತ ಅರ್ಥ ಮಾಡ್ತಾನೆ ಯಾವುದು ಕರ್ಮಪರ ಯಾವುದು ಉಪಾಸನಾಪರ ಯಾವುದು ತತ್ವಪರ ಯಾವುದು ಅಧ್ಯಾರೋಪ ಯಾವುದು ಅಪವಾದ ತಂದೆ ವಾಣಿ ವೇದವಲ್ಲ ತಾನೇ ಬ್ರಹ್ಮ ಆಗ್ಬಿಟ್ಟ ತನ್ನ ವಾಣಿ ತನಗೆ ಅರ್ಥ ಗೊತ್ತಿಲ್ವಾ ಹಾಗಾಗಿ ಸರ್ವಜ್ಞತ್ವ ಅವನಿಗೆ ತತ್ವಜ್ಞಾನಿಗೆ ಪರಿಪೂರ್ಣ ಕೈಗೂಡುತ್ತೆ ಅದು ಅತಿಶಯೋಕ್ತಿ ಇಲ್ಲ ಸುಮ್ಮನೆ ಹೊಗಳೋಕ್ ಹೇಳಿದ್ದಲ್ಲ ಅರ್ಥವಾದ ಅಲ್ಲ ಅನ್ವರ್ಥವಾದ ಸರ್ವಜ್ಞತ್ವ ತತ್ವಜ್ಞಾನಿಗೆ ಬರೋದು ಎಲ್ಲವೂ ಆಗಿ ಜಸ್ವರೂಪನಾಗಿ ಪರಿಪೂರ್ಣ ಆಗ್ತಾನೆ ಅಲ್ಲೇ ಅವನಿಗೆ ಕೃತಾರ್ಥತೆ ಕೃತಕೃತ್ಯತೆ ಅವಸ್ಥಾರಹಿತನಾಗಿ ಸ್ವರೂಪದಲ್ಲಿ ನಾಳೆ ಅವನ ಭಾಷ್ಯ ಎಷ್ಟೆಲ್ಲ ಹೊಗಳ್ತಾರೆ ತತ್ವಜ್ಞಾನ ಕಡೆ ಬರ್ರಿ ತತ್ವಜ್ಞಾನ ಮಾಡ್ಕೊಳ್ಳಿ ಕೃತಾರ್ಥರಾಗ್ರಿ ಅಂತ ಇಷ್ಟೆಲ್ಲ ಹೇಳಿದ್ರು ಜನರಿಗೆ ಏನೂಪ ನಮ್ಮ ಸ್ವಾಮಿಗಳು ಒಂದು ಹಾಡು ಮಾಡಿದ್ದಾರೆ ಈ ಜ್ವರದ ಬಾಯಿಗೆ ಅಮ್ಮ ಮಾಡಿದಂತ ಒಳ್ಳೆ ಬಿಸಿಬೇಳೆ ಬಾತು ರುಚಿಸೋದಿಲ್ವೋ ಸಪ್ಪೆ ಆಗ್ಬಿಡುತ್ತೆ ಯಾಕೆ ಹೇಳಿ ನಮ್ಮ ನಾಲಿಗೆ ಕೆಟ್ಟಿರುತ್ತೆ ಹಾಗೆ ನಮ್ಮ ಮನಸ್ಸು ಈ ಕಾಮಿನಿ ಕಾಂಚನ ವಿಚಾರದಲ್ಲಿ ಕೆಟ್ಟೋಗಿ ತತ್ವ ವಿಚಾರ ರುಚಿಸೋದೇ ಇಲ್ಲ ಬೇಕು ಅಂತ ಅನ್ಸೋದು ಲೌಕಿಕ ಧನಕನಕ ವಾಹನ ವಸ್ತುವೇ ಮುಳುಗಿಬಿಟ್ಟು ಲೌಕಿಕ ವಿಚಾರದಲ್ಲೇ ಮುಳುಗಿ ಪರಮಾರ್ಥ ವಿಚಾರ ಹೇಳಿದ್ರೆ ಅದಕ್ಕೆ ಬೇಕು ಅಂತ ತಗೊಳ್ಳೋದೇ ಇಲ್ಲ ಅದಕ್ಕೆ ಅರ್ಥ ಆಗಲ್ಲ ವಿಕಲ್ಪ